ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉಡುವೆ ನಾನು ಲಿಂಗಕ್ಕೆಂದು, ತೊಡುವೆ ನಾನು ಲಿಂಗಕ್ಕೆಂದು, ಮಾಡುವೆ ನಾನು ಲಿಂಗಕ್ಕೆಂದು, ನೋಡುವೆ ನಾನು ಲಿಂಗಕ್ಕೆಂದು, ಎನ್ನ ಅಂತರಂಗ ಬಹಿರಂಗ ಲಿಂಗಕ್ಕಾಗಿ ಮಾಡಿಯೋ ಮಾಡದಂತಿಪ್ಪೆ ನೋಡ ನಿನ್ನ ಚನ್ನಮಲ್ಲಿಕಾರ್ಜುನ ನಿನಗಾಗಿ ಹತ್ತರೊಡನೆ 11 ದಿಪ್ಪನು ಹೇಳದಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಿತ್ತರಗಿ ವಿಜಯ ಮಹಾಂತ ಶಿವಯೋಗಿಗಳ ಹಾಗೂ ಮಹಾಂತಪ್ಪಗಳ ದಿವ್ಯ ಚೇತನಕ್ಕೆ ಹಣೆಮಣಿದು ಗುರು ಮಹಾಂತಪ್ಪಗಳ ಪಾದಗಳಿಗೆ ನಮಸ್ಕರಿಸಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ಮನದಲ್ಲಿ ನೆನೆಯುತ್ತಾ ಚಿತ್ತರಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಹಾಗೂ ಅಕ್ಕನ ತವನಿಧಿ ಬಳಗದಿಂದ ಯೋಗಾಂಗ ತ್ರಿವಿಧಿ ಪಠನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸಂಘಟನೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳು ಅನಂತ ಶರಣಾರ್ಥಿಗಳು. ಈಗ ವಚನ ಪ್ರಾರ್ಥನೆ ಅಕ್ಕನ ಬಳಗದ ತಾಯಂದಿರಿಂದ. ಶ್ರೀ ಗುರು ಬಸವಲಿಂಗಾಯ ನಮಃ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ, ಗುರುವೇ ನಮೋ ಗುರುವೇ ನಮೋ, ಗುರುವೇ ನಮೋ ಗುರುವೇ ನಮೋ. ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ, ಗುರುವೇ ನಮೋ ಗುರುವೇ ನಮೋ, ಗುರುವೇ ನಮೋ ಗುರುವೇ ನಮೋ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ, ಗುರುವೇ ನಮೋ ಗುರುವೇ ನಮೋ. ಭವಿಯಂಬುದ ತೊಡೆದು ಭಕ್ತೆಯಂದೆನಿಸಿದ, ಭವಿಯಂಬುದ ತೊಡೆದು ಭಕ್ತೆಯಂದೆನಿಸಿದ, ಗುರುವೇ ನಮೋ ಗುರುವೇ ನಮೋ, ಗುರುವೇ ನಮೋ ಗುರುವೇ ನಮೋ. ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ, ಗುರುವೇ ನಮೋ ನಮೋ, ಕೊಟ್ಟ ಗುರುವೇ ನಮೋ ನಮೋ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ, ಗುರುವೇ ನಮೋ ಗುರುವೇ ನಮೋ. ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ, ಗುರುವೇ ನಮೋ ಗುರುವೇ ನಮೋ, ಗುರುವೇ ನಮೋ ಗುರುವೇ ನಮೋ, ಗುರುವೇ ನಮೋ ಗುರುವೇ ನಮೋ. ಎಲ್ಲರಿಗೂ ಶರಣ. ಅರ್ಚನಾ ದೇಶಮುಖ್ ಅವರಿಂದ. ಗುರು ಬಸವಲಿಂಗಾಯ ನಮಃ. ಬಸವ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬಸವಾದಿ ಪ್ರಮಥರನ್ನು ವೀರವಿರಾಗಿಣಿ ಅಕ್ಕ ಮಹಾದೇವಿಯನ್ನು ಮನದಲ್ಲಿ ನೆನೆದು ಚಿತ್ತರಗಿ ಶ್ರೀ ವಿಜಯ ಮಹಾಂತಪ್ಪಗಳ ಹಾಗೂ ಮಹಾಂತ ಜೋಳಿಗೆಯ ಹರಿಕಾರರಾದ ಡಾಕ್ಟರ್ ಮಹಾಂತ ಅಪ್ಪಗಳನ್ನು ಮನದಲ್ಲಿ ನೆನೆದು ಡಾಕ್ಟರ್ ಗುರು ಮಹಾಂತಪ್ಪಗಳ ಪವಿತ್ರ ಪಾದಗಳಿಗೆ ಹಣೆಮಣೆದು ಇಲ್ಲಿ ನೆರೆದಿರುವ ಎಲ್ಲ ಬಳಗದ ಶರಣ ತಾಯಂದಿರಿಗೆ ಶರಣಾರ್ಥಿ. ಅಕ್ಕನ ಯೋಗಾಂಗ ತ್ರಿವಿಧಿಯ ಪಟ್ಟಣಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಅಕ್ಕ ಮಹಾದೇವಿಯರ ಬಾಲ್ಯದ ಕುರಿತು ಅನುಭವ ನೀಡಲಿರುವ ಶರಣೆ ಸವಿತಾ ಮಾಟೂರ್ ಅಧ್ಯಕ್ಷರು, ಅಕ್ಕನ ಬಳಗ
ಇವರನ್ನು ಗೌರವದಿಂದ ಸ್ವಾಗತಿಸಲು ತುಂಬ ಖುಷಿ ಎನಿಸುತ್ತಿದೆ. ಅದೇ ರೀತಿ ಹಿರಿಯರಾದ ಎಲ್ಲ ತಾಯಂದಿರು ಇಲ್ಲಿ ಬಂದಿರುವುದು ನಮಗೆ ತುಂಬ ಸಂತೋಷದ ವಿಷಯ. ಇವರಿಗೆಲ್ಲ ಅಕ್ಕನ ತವನಿಧಿ ಬಳಗದಿಂದ ಸ್ವಾಗತ ಕೋರುತ್ತೇನೆ. ಶ್ರೀಮಠದ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಮಹಿಳಾ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಲು ತುಂಬ ಖುಷಿಯಾಗುತ್ತಿದೆ. ಅಕ್ಕನ ಬಳಗದ ಸರ್ವ ಸದಸ್ಯರಿಗೂ ಸ್ವಾಗತ ಕೋರುತ್ತಾ ಜೆಸಿಯ ಎಲ್ಲ ಬಳಗದವರಿಗೂ ಸ್ವಾಗತ ಕೋರುತ್ತೇನೆ. ಕೋರಿತ ಅರ್ಚನಾ ದೇಶಮುಖ್ ಅವರಿಗೆ ಶರಣಾರ್ಥಿಗಳು. ಈಗ ಅಕ್ಕಮಹಾದೇವಿ ಹಾಗೂ ಬಸವಣ್ಣವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಬೇಕಂತ ದೇಶಮುಖ ದಂಪತಿಗಳಲ್ಲಿ ಕೋರ್ತಾರೆ. ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಾಲಾರ್ಪಣೆಯನ್ನು ಮಾಡಿದಂಥ ಅರ್ಜುನ್ ದೇಶಮುಖ್ ದಂಪತಿಗಳಿಗೆ ಧನ್ಯವಾದಗಳು. ಈಗ ಅಕ್ಕನ ಬಳಗದ ಅಧ್ಯಕ್ಷರಾದ ಸವಿತಾ ಮಾಟೂರ್ ಅವರಿಗೆ ಶಿವರಾಣಿ ಕಡ್ಪೆಟ್ಟಿ ಮೇಡಮ್ ಅವರಿಂದ ಗ್ರಂಥ ಪುಷ್ಪಾರ್ಪಣೆ. ಕದಳಿ ವೇದಿಕೆ ಅಧ್ಯಕ್ಷರಾದ ಸುಜಾತ ಅಂಗಡಿ ಅವರಿಗೆ ಭಾರತಿ ಉದ್ದಿಮೆ ಅವರಿಗೆ. ರಾಣಿ ಚೆನ್ನಮ್ಮ ಬಳಗದ ಅಧ್ಯಕ್ಷರಾದ ವಿದ್ಯಾಧಿನಿ ಅವರಿಗೆ ಮಂಜುಳಾ ತೋಟಗೇರಿ ಅವರಿಂದ ಗ್ರಂಥ ಪುಷ್ಪಾರ್ಪಣೆ. ಮಂಜುಳಾ ತೋಟಗೇರಿ ಅವರಿಗೆ ಅರ್ಚನಾ ದೇಶಮುಖ್ ಅವರಿಂದ ಗ್ರಂಥ ಪುಷ್ಪಾರ್ಪಣೆ. ಈಗ ಅಕ್ಕ ಮಹಾದೇವಿಯ ಬಾಲ್ಯದ ಕುರಿತ ಅನುಭವ ನೀಡಲು ಸವಿತಾ ಮಾಟೂರ್ ಅಧ್ಯಕ್ಷರು ಅಕ್ಕನ ಬಳಗ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆದಿಶಕ್ತಿ ಅನಾದಿಶಕ್ತಿ ಎಂಬರು ಅದನಾರು ಬಲ್ಲರಯ್ಯ. ಆದಿ ಎಂದರೆ ಗುರು ಹಿಂಗೆ ಬಂದಿತ್ತು, ಅನಾದಿ ಎಂದರೆ ನಾಮಕ್ಕೆ ಬಂದಿತ್ತು. ಆದಿಯಲ್ಲ ಅನಾದಿಯಲ್ಲ, ನಾಮವಿಲ್ಲದ ಸೀಮೆ ಇಲ್ಲದ ನಿಜಶಕ್ತಿ ಚಿಚ್ಚಕ್ತಿಯಾಗಿತ್ತು ನೋಡ. ಅಂತರಂಗದ ಪ್ರಭೆ ಬಹಿರಂಗವೆಲ್ಲ ತಾನೇಯಾಗಿ ಗುಹೇಶ್ವರ ಲಿಂಗದಲ್ಲಿ ಸಂದಿಲ್ಲದಿಪ್ಪ ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಚಿತ್ತವಿಗಿಚಿ ಜ್ಯೋತಿ ಶ್ರೀ ವಿಜಯ ಮಹಾಂತ ಶಿವಗಳನ್ನು ಮತ್ತು ದೊಡ್ಡ ಪೌರಣ ಮನದಲ್ಲಿ ನೆನೆಯುತ್ತ ಅದೇ ರೀತಿ ಸರಳ ಸಜ್ಜನಿಕೆ ಸಾಕಾರ ಮೂರ್ತಿಗಳಾದಂತಹ ಗುರುಮಹಾಂತ ಪೂಜ್ಯರ ಪಾದಗಳಿಗೆ ಕೊಡಮಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಸಹೋದರಿಯರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತು ಮೊದಲು ಬರೀ ಯೋಗಾಂಗ ತ್ರಿವಿಧಿ ಪಠಣ ಅಂತ ಹೇಳಿ ಇದನ್ನ ಮಾಡಕತ್ತಿದ್ವಿ. ಆದ್ರೆ ಈಗ ಸತಕ ಇವರು ಪ್ಲಾನ್ ಮಾಡ್ಕೊಂಡು ಅಕ್ಕನ ಚರಿತ್ರೆಯನ್ನು ಹೇಳ್ಕೊಂತ ಹೋಗೋಣ ಅದ್ರ ಜೊತೆಗೆ ಅಂತ ಹೇಳಿ. ಈಗ ಅರ್ಧ ಗಂಟೆಗೆ ಅದು ನಮ್ದು ಯೋಗಾಂಗ ಪಠಣ ಮುಗಿದ್ ಬಿಡ್ತೈತಿ. ಅದಕ್ಕಾಗಿ ಅಕ್ಕನ ಮತ್ತು ಅದು ಒಂದು ಏನು ಹೇಳಿದ್ರು ಅವರು, ಒಮ್ಮೆ ಹೇಳಿ ಮುಗಿಸೋದು ಬೇಡ, ಹಂತ ಹಂತವಾಗಿ. ಈಗ ಬಾಲ್ಯದ ಜೀವನ ನಂತರ ಕೌಶಿಕನ ಅರಮನೆಯಲ್ಲಿರುವಂಥದ್ದು, ಅದ್ರ ಮುಂದಿನ ಒಂದು ಕಲ್ಯಾಣದಲ್ಲಿರುವಂಥದ್ದು, ಹಿಂಗೆ ಹಂತವಾಗಿ ಅಂದ್ರೆ ಅಕ್ಕನ ಚರಿತ್ರೆಯನ್ನ ಸಂಪೂರ್ಣವಾಗಿ ಎಲ್ಲರಿಗೂ ಗೊತ್ತೈತಿ. ಆದ್ರೂ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ನಾವು ಎಷ್ಟು ಕಲ್ತರೂ ಕಡಿಮೆ, ಎಷ್ಟು ವಚನಗಳನ್ನು ನಾವು ಅರ್ಕೊಂಡ್ರು ಕಡಿಮೆ. ನಿನ್ನೆ ನಾಟಕದಲ್ಲಿ ಬಹಳ ಚಂದ ಮಾಡಿದ್ರಿ. ಇನ್ನೊಮ್ಮೆ ಅವರಿಗೆ ಒಂದು ಎಲ್ಲರ ಪರವಾಗಿ ನಾವು ಒಂದು ಅವರ ಶ್ರಮ ಸಾರ್ಥಕ ಆಯ್ತು ಅನ್ಸ್ತು. ಬಹಳ ಅಂದ್ರೆ ಬಹಳ ಚಂದ ಮಾಡಿದ್ರಿ, ಎಲ್ಲೂ ಬೋರ್ ಆಗಲಿಲ್ಲ. ನಂತರ ಎಲ್ಲರೂ ಆ್ಯಕ್ಟಿಂಗ್, ಯಾಕಂದ್ರೆ ಯಾರು ಪ್ರೊಫೆಷನಲ್ ಇರೋದಿಲ್ಲ ಇಲ್ಲಿ. ಅಂಥವ್ರು ನಾವು ಮಾಡೋದು ಭಾಳ ಗ್ರೇಟ್. ಇಲ್ಲಿ ಪ್ರೊಫೆಷನಲ್ ಇದ್ದವ್ರು ಮಾಡೋದಲ್ಲ, ನಮ್ಮ ಸಹೋದರ ನಾವು ಮಾಡಿದ್ವಿ ಅನ್ನೋವಂಥದ್ದು ಬಹಳ ಗ್ರೇಟ್. ಇದು ನಾನು ನಿಜವಾಗ್ಲೂ ಕದಳಿ ವೇದಿಕೆ ಅಂತ ಹೇಳಿ ಅಷ್ಟೇ ಅಲ್ಲ, ಎಲ್ಲರೂ ಹೆಮ್ಮೆ ಪಡುವಂಥ ಒಂದು ಕೆಲಸವನ್ನು ಮಾಡಿದ್ರಿ ಅಂತ ಹೇಳಿ ನಿಮ್ಮ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಬಸವ ತತ್ವ ಅಂತಂದಾಗ ಈಗ ಅಂದ್ರೆ ಮೇನ್ ನಾವು ಬಸವಣ್ಣ ಅಂದ್ರೆ ಎಲ್ಲ ಶರಣರ ನೆನೆಸೋಕ್ಕಿಂತ ಮುಂಚೆ ನಾವು ಬಸವಣ್ಣವ್ರು ನೆನೆಸ್ಲೇಬೇಕು. ಬಸವಣ್ಣ ಇಲ್ಲ ಅಂತಂದ್ರೆ ಯಾವ ಶರಣರು ಇಲ್ಲಿ ಇಲ್ವೇ ಇಲ್ಲ ಅಂತೇಳಿ. ಒಂದು ಬಸವಣ್ಣವರ ಮೂಲ ಒಂದು ಸಂವೇದನೆ ಸ್ಟಾರ್ಟ್ ಆಗಿದ್ದನ ಎಲ್ಲಿಂದ ಅಂತಂದ್ರೆ ಸ್ತ್ರೀ ಸಂವೇದನೆ ಅಂತಾನೆ ಹೇಳ್ತೀವಿ ನಾವು. ಅವ್ನು
ಅವ್ರು 7-8ನೇ ವರ್ಷದೊಳಗನ ಅಕ್ಕನಿಗಿಲ್ಲದ ಜನಿವಾರ ನನಗೆ ಯಾಕ ಅಂತೇಳಿ. ಅಂದ್ರೆ ಮೊದಲು ಶುರುವಾಗಿದ್ದೇನೆ ಮಹಿಳಾ ಸಮಾನತೆ ಅನ್ನುವಂಥದ್ದನ್ನ, ಮತ್ತೊಂದು ಶುರುವಾಗಿದ್ದೇನೆ ಅಲ್ಲಿ ಜಾತಿ ಭೇದ ಅಂತ ಹೇಳಿ ಅವ್ರು ನೋಡ್ಕೊಂಡಾಗ ಅವ್ರ ಮನೆಗೆ ಬರುವಂತ ಈಗ ಕೀಳು ಜಾತಿಯವ್ರನ್ನ ಹೊರಗೆ ನಿಂತ್ಕೊಂಡು ಅವ್ರ ಕೆಲಸ ಕಳಿಸ್ತಿರ್ತಾರ. ಕೇತಯ್ಯ ಅಂತ ಅಲ್ಲಿ ಬರ್ತಾನಲ್ಲಿ, ಅವನನ್ನ ಹೊರಗೆ ಎಲ್ಲ ಕೆಲ್ಸಕ್ಕೆ ಬೇಕು. ಅವ್ರ ಹುಡುಗನ ಜೊತೆ ಇವ್ರು ಗೊತ್ತಿಲ್ಲ ಒಂದ್ಸಲ ಆಟಕ್ಕೆ ಹೋಗ್ಬಿಡ್ತಾರೆ. ಸಣ್ಣವ್ರಿದ್ದಾಗನ ಬಸವಣ್ಣವ್ರು ಅವ್ರ ಜೊತೆ ಹೋಗಂಗಿಲ್ಲ, ಅವ್ರು ಮುಟ್ಟೋಂಗಿಲ್ಲ ಅಂತ ಹೇಳಿ ಅವ್ರ ತಂದೆ ಹೇಳ್ತಾರೆ. ಅವ್ರ ಜೊತೆ ಯಾಕೆ ಮುಟ್ಬಾರ್ದು, ಅವ್ರ ಕೆಲ್ಸಕ್ಕೆ ಬೇಕು, ನಮ್ಮ ಜೊತೆ ಯಾಕೆ ಬೇಡ ಅನ್ನುವಂಥದ್ದು. ಅಂದ್ರೆ ಸಣ್ಣಂದಿರ್ತಾನ ಅವರಲ್ಲಿ ಒಂದು ಚಿಂತನೆ ಅನ್ನುವಂಥದ್ದನ್ನ, ಎಲ್ಲ ರೀತಿ ಒಂದು ಮೇಲು ಕೀಳು ಅನ್ನುವಂಥದ್ದು. ಏನಯ್ಯ ವಿಪ್ರರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಹೇಳಿ ಮುಂದೆಲ್ಲ ಬರ್ದದನ್ನ ತಾವು ಅನುಭವಿಸಿದ್ದನ್ನ ಬರ್ಕೊಂತ ಹೋಗ್ತಾರ ಅವ್ರು. ನಾವು ಮೇಲ್ಜಾತಿಯವ್ರು ಅವ್ರು ಮುಟ್ಟಬಾರ್ದು, ಅದನ್ನ ಮಾಡಲ್ಲ, ನಾವ್ ಯಾಕೆ ಮುಟ್ಟಬಾರ್ದು, ಹಂಗಾರೆ ಅವ್ರ ಕೆಲ್ಸಕ್ಕೆ ಬೇಕು, ನಮ್ಮನ್ನ ಮುಟ್ಟಿಸ್ಕೊಳ್ಳೋದಕ್ಕೆ ಯಾಕೆ ಬೇಡ ಅನ್ನುವಂಥದ್ದನ್ನ ವಿವೇಚನೆ ಆಗಿಂದನ ಅವ್ರಿಗೆ ಶುರುವಾಗಿರ್ತೈತಿ. ನಾವು ಅಕ್ಕ ಮಹಾದೇವಿಯನ್ನ ಮೊದಲು ನೆನ್ಸೋಕಿನ ಮುಂಚೆ ನಾವು ಬಸವಣ್ಣವ್ರನ್ನ, ಎಲ್ಲ ಶರಣರನ್ನು ನೆನ್ಸೋಕಿನ ಮುಂಚೆ ನಾವು ಬಸವಣ್ಣವ್ರನ್ನ ನೆನೆಸ್ತಾ ಇದ್ರೆ ತಪ್ಪಾಗ್ತೈತಿ ಅಂತೇಳಿ. ಅಲ್ಲಿ ಬಸವಣ್ಣವ್ರು ಒಂದು ವಚನ ನಾವು ನೋಡೋದು ಅಂತಂದ್ರ, ಉಪಮಿಸಬಾರದ ಉಪಮಾತೀತರು ಕಾಲ ಕರ್ಮರಹಿತರು ಭವ ವಿರಹಿತರು ಕೂಡಲ ಸಂಗಮ ದೇವ ನಮ್ಮ ಶರಣರು ಉಪಮಿಸಬಾರದ ಉಪಮಾತೀತರು. ಇಲ್ಲಿ ಮೊಟ್ಟ ಮೊದಲಿಗೆ ನಾವು ಹೇಳೋದಂದ್ರ ಕಾಲ ಕರ್ಮರಹಿತರು, ಕಾಲಕ್ಕೆ ಒಳಗಾಗೋದಿಲ್ಲ, ಕಾಲ ಅಂದ್ರೆ ಸಾವು ಅಂತ ಹೇಳಿ. ಕಾಲಕ್ಕೆ ಒಳಗಾಗುವವರಂತಲ್ಲವರೆಲ್ಲ ಇನ್ನೂ ಶಾಶ್ವತವಾಗಿ ಅದಾರ ಅಂತ ಹೇಳಂತಂದ್ರ ಅವರ ದೇಹ ಇಲ್ಲದೆ ಇರಬಹುದು, ಅವರ ತತ್ವಗಳು ಈಗಲೂ ನಮಗ ಪ್ರಸ್ತುತ ನಂತರ ಜೀವಂತವಾಗಿದ್ದ ಸಾರ್ವಕಾಲಿಕ ಸತ್ಯಗಳಾಗಿ ಅವು ಉಳ್ಕೊಂಡವ ಅಂತ ಹೇಳಿ. ಅದಕ್ಕಾಗಿ ಕಾಲ ಕರ್ಮರಹಿತರು, ಯಾವುದೇ ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ಳೋದಿಲ್ಲ ಅವರು. ಬಸವಣ್ಣವ್ರು ಹೇಳುವಂತೆ ಅವ್ರು ಹೆಂಗ ಅಲ್ಲಿ ವೈದಿಕ ಪರಂಪರೆ ಹೆಂಗ್ ಇಟ್ಟಿದ್ರು ಅಂತಂದ್ರ, ನಿನ್ನ ಪಾಪದ ಫಲವಾಗಿ ನೀನು ಕೀಳು ಜಾತಿಯಲ್ಲಿ ಹುಟ್ಟಿದ್ಯಾ, ನಮ್ಮ ಸೇವೆಯನ್ನ ಮಾಡಿ ನಿನ್ನ ಜೀವನ ಉದ್ಧಾರ ಮಾಡ್ಕೋಬೇಕು, ಹಿಂಗ್ ಮಾಡಿ ಅವ್ರನ್ನ ತಮ್ಮ ಕೆಲಸಕ್ಕೆ ತೊಡಗಿಸ್ಕೊಂತಿದ್ರು. ಹಂಗಾಗಿ ಏನಾಗ್ತಿತ್ತು, ಅವ್ರ ಮತ್ತೆ ಕೆಳಗನೆ ಇರೋದು, ನಾವು ಅವ್ರ ಕೆಲಸ ಮಾಡಿದಷ್ಟು ನನ್ ಪುಣ್ಯ ಬರ್ತೈತಿ ಅನ್ನುವಂಥ ಅದು ಕರ್ಮ ಸಿದ್ಧಾಂತ ಅಂತ ಹೇಳ್ತೀವಿ. ಹಂಗಾಗಿ ಅದನ್ನ ಬಸವಾದಿ ಶರಣರು ಒಪ್ಪೋದಿಲ್ಲ ಅಲ್ಲಿ. ಅದ್ರ ಜೊತೆಗೆ ಇಲ್ಲಿ ಭವ ವಿರಹಿತರು, ಅಕ್ಕ ಹೇಳೋದು ಯೋಗಾಂಗ ತ್ರಿವಿಧಿಯ ಪೂರ್ಣ ಬರುವಂತಹದ್ದೇನೆ, ಭವವನ್ನ ಗೆದ್ದೀನು ಭವವನ್ನ ಜಯಿಸಿದೇನು ಅಂತೇಳಿ. ಎಲ್ಲ ಶರಣರು ಭವವನ್ನ ಜಯಿಸಿದಂಥವ್ರು. ಅದಕ್ಕಾಗಿ ಭವ ವಿರಹಿತರು, ಈಗ ಹೇಳಿದ್ರು ಭವವನ್ನ ಗೆಲ್ಲಿಸುವಂತಹ ಗುರು ನಮಗ್ ಬೇಕು ಅಂತ ಹೇಳಿ. ಅದಕ್ಕಾಗಿ ಭವ ವಿರಹಿತರು ಕೂಡಲ ಸಂಗಮ ದೇವ ಉಪಮಿಸಬಾರದ ಉಪಮಾತೀತರು. ಶರಣರನ್ನ ಯಾರಿಗೂ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಹೋಲಿಕೆ ಕೊಡೋದಕ್ಕೆ ಮತ್ತೊಬ್ರು ಯಾರು ಸಿಗೋದೇ ಇಲ್ಲ ನಮಗ ಅಂತ ಒಂದು ಬಸವಾದಿ ಶರಣರು. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರ ಅವರು, ಜನ್ಮ ಜನ್ಮಕ್ಕೆ ಹೋಗಲಿಯದೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ, ಲಿಂಗ ಜಂಗಮದ ಪ್ರಸಾದವ ತೋರಿ ಬದುಕಿಸಯ್ಯ ಕೂಡಲ ಸಂಗಮ ದೇವ. ಮತ್ತೆ ಅವರು ಒಂದು ವಚನ ನೋಡೋದು ಅಂತಂದ್ರ, ಜನ್ಮ ಜನ್ಮಕ್ಕೆ ಅಂದ್ರೆ ಭವಗಳಲ್ಲಿ ನಾನು ಜನ್ಮ ಜನ್ಮದಲ್ಲಿ ಹುಟ್ಟಿ ಬರುವಂತ ಭವಚಕ್ರಕ್ಕೆ ನಾನು ಒಳಗಾಗೋದು ಬೇಡ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದ್ರ ನನ್ನನ್ನು ಈ ಭವದಿಂದ ಪಾರು ಮಾಡು ಅಂತೇಳಿ. ಬಸವಾದಿ ಶರಣರು ಬಸವಣ್ಣವರು ಮೊಟ್ಟ ಮೊದಲಿಗೆ ಎಲ್ಲಾ ಶರಣರಲ್ಲಿ ಬಿತ್ತಿದ ಬೀಜ ಏನಂದ್ರ ಇಹ ಪರಗಳನ್ನ ಜಯಿಸ್ಬೇಕು ಅನ್ನುವಂಥದ್ದನ್ನ. ನಾ ಬದುಕಿನಲ್ಲಿ ಎಷ್ಟು ದುಡಿತೀನಿ, ಏನೆಲ್ಲ ಮಾಡ್ತೀನಿ, ಅದು ನನ್ನ ಉಪಜೀವನಕ್ಕಾಗಿ, ನನ್ನ ಹೊಟ್ಟೆಪಾಡಿಗಾಗಿ. ಉಳಿದದ್ದು ಏನ್ ನಾನು ಮಿಕ್ಕಿದ್ದ ಮಾಡ್ತೀನಲ್ಲ, ಅದು ನನ್ನ ಭವವನ್ನ ಅಂದ್ರೆ ಭವವನ್ನ ಜಯಿಸೋದಕ್ಕ, ಪರವನ್ನ ಜಯಿಸೋದಕ್ಕ ಅಂತ. ಇಲ್ಲ ಅಂತಂದ್ರ ನಾನು ಬರೀ ಇಹವನ್ನ ಜಯಿಸಿದೆ ಅಂತಂದ್ರ ಈಗ ನಾಯಿ ನರಿಗಳನ್ನು ಹೊಟ್ಟೆಪಾಡಿಗಾಗಿ ಬದುಕ್ತಾವ, ತಮ್ಮ ಜೀವನವನ್ನು ಕಳೆದು ಹೋಗ್ತಾವ. ಆ ರೀತಿ ಆಗ್ತೈತೆ ಅಂತ ನಮ್ಮ ಬದುಕು. ನಾವು ಏನೆಲ್ಲ ಗಳಿಸ್ಬೋದು, ಏನೆಲ್ಲ ಮಾಡ್ಬೋದು, ಪರವನ್ನ ಜಯಿಸೋದಕ್ಕೆ ಅದರಿಂದ ಸಾಧ್ಯ ಇಲ್ಲ ಅಂತ ಹೇಳಿ. ಅದಕ್ಕಾಗಿ ಇಹಪರವನ್ನ ಜಯಿಸುವ ಮಾರ್ಗವನ್ನ ತೋರಿಸ್ಕೊಟ್ಟವರು ಬಸವಣ್ಣವರು. ಅದನ್ನ ನಾವು ಮುಖ್ಯವಾಗಿ ನಾವಿಲ್ಲಿ ನೆನೆಸ್ಬೇಕಾಯ್ತು. ಅಂದ್ರೆ ಇದು ಅಕ್ಕ ಮಹಾದೇವಿಗೆ ಬಹಳ ಪರಿಣಾಮಕಾರಿಯಾಗಿತ್ತು ಅಂತ ಹೇಳಿ ನಾವಿಲ್ಲಿ. ಇದ್ರ ಜೊತೆಗೆ ನಾವಿಲ್ಲಿ ಅಕ್ಕ ಮಹಾದೇವಿಯ ಬಾಲ್ಯವದ ಜೀವನವನ್ನ ತಗೋಬೇಕು ಅಂತ ಹೇಳಂದ್ರಾಗ ನಮಗ ಸಿಗುವಂತಹ 7 ಕೃತಿಗಳು ಅಂದ್ರೆ ಇಲ್ಲಿ ಮೊಟ್ಟ ಮೊದಲಿಗೆ ಪಾಲ್ಕುರಿಕೆ ಸೋಮನಾಥ ಮತ್ತು ಹರಿಹರ ದೇವನ ಒಂದು ಅಕ್ಕ ಮಹಾದೇವಿಯರಗಳೇ, ಚಾಮರಸನ ಪ್ರಭುಲಿಂಗ ಲೀಲೆ, ಯಳಂದೂರು ಹರೀಶ್ವರನ ಪ್ರಭುದೇವರ ಪುರಾಣ, ಚನ್ನ ಬಸವಾಂಕನ ಮಹಾದೇವಿಯಕ್ಕಗಳ ಪುರಾಣ, ವಿರೂಪಾಕ್ಷ ಪಂಡಿತನ ಚನ್ನ ಬಸವ ಪುರಾಣ ಮತ್ತು ರಾಜಕವಿಯ ಮಹಾದೇವಿಯಕ್ಕನ ಸಾಂಗತ್ಯ. ಈ 7 ಕೃತಿಯಿಂದ ಅಕ್ಕನ ಒಂದು ಜೀವನವನ್ನ ನಾವು ಅದ್ರ ಜೊತೆಗೆ ಅಕ್ಕನ ವಚನಗಳನ್ನ ಇವುಗಳನ್ನೆಲ್ಲ ನೋಡಿ ಅಕ್ಕನ ಜೀವನ ಹಿಂಗಿರ್ಬೋದು ಅಕ್ಕ ಅಂತ ಹೇಳಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ. ಇಲ್ಲಿ ಮೊಟ್ಟ ಮೊದಲಿಗೆ ಅಕ್ಕನ ಬಗ್ಗೆ ಎಲ್ಲಾ ಕೃತಿಗಳಲ್ಲೂ ಮೊದಲು ಬರೋದು ಅಂತಂದ್ರೆ ಒಂದು ಪೌರಾಣಿಕ ಕತೆ ಬರ್ತಾವ. ಮೊದ್ಲಿನ ಎಲ್ಲಾ ಕೃತಿ ಒಳಗುನು ಒಂದೊಂದು ಪೌರಾಣಿಕ ಕಥೆಗಳನ್ನ ಕೊಡ್ಕೊಂತ ಹೋಗ್ತಾರೆ. ಇಲ್ಲಿ ಹರಿಹರ ಏನ್ ಕೊಡ್ತಾನ ಅಂತಂದ್ರ, ಕೈಲಾಸದಲ್ಲಿ ಪಾರ್ವತಿಗೆ ನಮಸ್ಕಾರ ಮಾಡಿ ಅಲ್ಲಿ ಮಹಾದೇವಿ ಅನ್ನಂತ ಒಬ್ಬ ರುದ್ರಕನ್ನಿಕೆ ಅಂದ್ರೆ ಪಾರ್ವತಿಯ ಒಂದು ರೀತಿ ಸೇವಕಿಯರಿದ್ದಂಗ, ಒಬ್ಬ ರುದ್ರಕನ್ನಿಗೆ ನಮಸ್ಕಾರ ಮಾಡಿ ಹಿಂಸರಿದಿರ್ತ ಅಂತ ಒಬ್ಬ ಗುಪ್ತ ಗಣನಾಗ್ತ ಅಂತ ಹೇಳನ್ನೋಂತ ಬಂದು ಪಾರ್ವತಿಗೆ ನಮಸ್ಕಾರ ಮಾಡುವಾಗ ಮಹಾದೇವಿಗೆ ಕಾಲ್ ಬಡಿಸ್ತಾನಂತ. ಅವಾಗ ಮಹಾದೇವಿ ಏನಂತಾಳ, ಏ ಭವಿ ನೋಡ್ಕೊಂಡು ನಮಸ್ಕಾರ ಮಾಡು, ಹಿಂದೆ ಮುಂದೆ ನೋಡಿ ಅಂತ. ಅವಾಗ ಅವನಿಗೆ ಇಷ್ಟು ಬೇಜಾರಾಗ್ತೈತಂತ. ಶಿವನ ಪರಮ ಭಕ್ತ ಅವನು.
ಹಂಗಾಗಿ ಭವಿ ಅಂದದಕ್ಕೆ ಬಹಳ ಬೇಜಾರಾಗ್ತೈತೆ ಅಂತ ಅವನಿಗೆ. ಅವದಕ್ಕೆ ಅಕ್ಕ ಮಹಾದೇವಿ ಅವಳಿಗೆ ಏನಂತಾಳಂತ, ನೀನು ಭೂಲೋಕದಲ್ಲಿ ಜನಿಸಿ ಭವಿಗಳ ಒಂದು ಸಂಘದಲ್ಲಿ ಇದ್ದು ಬಾ ನೀನು, ಅವಾಗ ನಿನಗೆ ಭವಿ ಅನ್ನುವಂಥದ್ದು ಏನು ಅಂತದ್ದು ಅರ್ಥ ಆಗ್ತೈತಿ ಅಂತೇಳಿ ಕಳಿಸಿದ್ರು ಅಂಥೇಳಿ ಇಲ್ಲಿ ಹರಿಹರನ ರಗಳೆ ಒಳಗೆ ಬರ್ತೈತಿ. ಅದೇ ಚಾಮರಸನ ರಗಳೆ ಚಾಮರಸನ ಒಂದು ಪ್ರಭುಲಿಂಗ ಲೀಲೆಯೊಳಗೆ ಏನು ಬರ್ತೈತಿ ಅಂತಂದ್ರೆ, ಅಕ್ಕ ಮಹಾದೇವಿ ಇಲ್ಲಿ ಶಿವನ ಪರಮ ಭಕ್ತ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಅವ್ರು ಏನ್ ಮಾಡ್ತಾರ ಅಂತಂದ್ರ, ಅವನ ಮೇಲೆ ಅಷ್ಟು ಪ್ರೀತಿ ಅದಿರಲ್ಲ ನೀವು, ಅವ್ ಏನು ಅಂತ ಇಲ್ಲ, ಪರಮ ಭಕ್ತ ಅವನು, ಮತ್ತೆ ಅಷ್ಟೇ ಶ್ರದ್ಧೆ ನಿಷ್ಠೆ ಅಂತದ, ನಾನು ಅವನನ್ನ ಸೋಲಿಸ್ತೀನಿ ಅಂತ ಹೇಳಿ ಪಾರ್ವತಿ ಸಾತ್ವಿಕ ಒಂದು ತಾಮಸ ಕಳೆಯಿಂದ ಭೂಲೋಕಕ್ಕೆ ಬರ್ತಾಳಂತ. ಆ ಸಾತ್ವಿಕ ಅಂತ ತಾಮಸ ಕಳೆಯಿಂದ ಅಂದ್ರೆ ಕೆಟ್ಟದ್ದು ಅಂತೇಳಿ, ಆ ತಾಮಸ ಕಳೆಯಿಂದ ಬಂದು ಅವನನ್ನು ಜಯಿಸೋದಕ್ಕಾಗೋದಿಲ್ಲ, ಮಾಯಾದೇವಿ ಅಂತ ಹೇಳಿ ಬರ್ತಾಳೆ ಇಲ್ಲಿ. ಅವನು ಏನೋದು ಮದ್ದಳೆಯನ್ನ ಬಾರಿಸುವಂತ ಅಭಿನವ ಕಾಮ ಅಂತ ಹೇಳ್ತಾನಲ್ಲ ಚಾಮರಸ, ಅವನನ್ನ ಮದ್ದಳೆಯನ್ನ ಬಾರಿಸುವಾಗ ಇವಳು ನೃತ್ಯವನ್ನ ಮಾಡ್ತಿರ್ತಾಳ ಮಾಯಾದೇವಿ, ಬಹಳ ಸುಂದರವಾಗಿರ್ತಾಳ, ಬಹಳ ಒಂದು ಉತ್ತಮವಾದಂತಹ ನೃತ್ಯವನ್ನು ಮಾಡ್ತಾಳ, ಆದ್ರೂ ನೋಡಿ ಅವನು ಸೋಲೋದಿಲ್ಲ ಅಂತೇಳಿ. ಅದಕ್ಕಾಗಿ ಮತ್ತೆ ಹೇಳ್ತಾಳಲ್ಲಿ ಮಾಯಾದೇವಿ ಜರ ಬಂದು ಸತ್ತು ಹೋಗ್ತಾಳ ಅಂತೇಳಿ. ಪಾರ್ವತಿ ನನಗೆ ಅವ್ನು ಸೋಲ್ಸೋದಕ್ಕಾಗ್ಲಿಲ್ಲ ಅಂದಾಗ ನಿನ್ನ ತಾಮಸ ಕಳೆಯನ್ನ ಬಿಟ್ಟು ಸಾತ್ವಿಕ ಕಳೆಯನ್ನ ಧರಿಸಿ ನಿನ್ ಗೆದ್ದು ಬಾ ಅಂತ ಹೇಳಿ ಕಳಿಸ್ತಾರ ಅಂತ. ಅದೇ ಸಾತ್ವಿಕ ಕಳೆ ಅಕ್ಕ ಮಹಾದೇವಿ ಅಂತ ಹೇಳ್ತೀವಿ. ಆಗ ಅಲ್ಲಮ್ಮ ಪ್ರಭುಗಳನ್ನ ವಾದದಲ್ಲಿ ಸೋಲಿಸಿದ್ಲು ಅಂತೇಳಿ. ಅಂದ್ರೆ ಇವು ಎರಡು ಪೌರಾಣಿಕ ಕಥೆಗಳಾಗ್ತಾವ. ಅದ್ರ ಜೊತೆಗೆ ಇಲ್ಲಿ ಎಲ್ಲ ಕವಿಗಳ ಒಂದು ಪುಸ್ತಕದಲ್ಲಿ ನಮಗೆ ಬಂದಿರೋ ಅಂತಹದ್ದು ಉಲ್ಲೇಖ ಅಂತಂದ್ರೆ ಉಡುತಡಿಯ ಮಹಾದೇವಿ ಅಂತನೇ ಎಲ್ಲ ಕಡೆಗೂ ಬಂದಿರುವಂತಹದ್ದು. ಉಡತಡಿ ಅನ್ನುವಂಥದ್ದನ್ನ ಈಗ ಎಲ್ಲೋ ಒಬ್ಬೊಬ್ರು ಯೂಟ್ಯೂಬ್ನಾಗ ನೋಡಿ ಉಡುತಡಿ ಅಂತ ಮಗಳಿಗೆ ಹೇಳಿದ್ರು ಅಂತ ಹೇಳಿ, ಅದು ಬಹಳ ಅಪಾರ್ಥ ಆಗ್ತೈತೆ. ಅದು ಉಡುತಡಿ ಅಂತಂದ್ರ ಪಾಲ್ಕುರ್ಕೆ ಸೋಮನಾಥ ಅನ್ನುವಂಥವ್ನು, ಇನ್ನೊಬ್ರು ಪಿಡುಪತಿ ಸೋಮಯ್ಯ ಅನ್ನುವಂಥವ್ರು, ಅವ್ರ ಪುಸ್ತಕದಲ್ಲಿ ಏನ್ ಬರ್ತೈತಿ ಉದತಡಿ ಅಂತೇಳಿ. ಉದತಡಿ ಅಂತಂದ್ರ ಶಿಕಾರಿಪುರ ಶಿರಾಳಕೊಪ್ಪ, ಶಿವಮೊಗ್ಗ ಜಿಲ್ಲೆ ಶಿರಾಳಕೊಪ್ಪದಿಂದ ಬಳ್ಳಿಗಾವಿ ಹತ್ತಿರ ಇರುವಂತಹ 4 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಉಡುತಡಿ ಕೆರೆ ದಂಡಿ ಮೇಲೆ ಐತಂತ. ಕೆರೆ ದಂಡೆ ಮೇಲೆ ಇರೋದ್ರಿಂದ ಉದತಡಿ, ಉದ ಅಂದ್ರೆ ನೀರು, ತಡಿ ಅಂದ್ರೆ ದಂಡೆ, ಅದಕ್ಕಾಗಿ ಉದತಡಿ ಅನ್ನುವಂಥದ್ದೇ ಒಂದು ಸಮರ್ಪಕವಾದಂಥ ಇರಬಹುದು ಅಂತ ಹೇಳಿ. ಮೊದ್ಲ ಉದತಡಿ ಇದ್ದದ್ದು ಉಡತಡಿ ಆಯ್ತು, ಆನಂತರ ಉಡುತಡಿ ಅಂತ ಹೇಳಿ ಅದು ಕಾಲಾಂತರಿ ಬಲ್ಲಿ ಬಂತು ಅಂತ ಹೇಳಿ ಅದನ್ನ ಹೇಳ್ತಾರೆ. ಈಗಲೂ ಸಹಿತ ಅಲ್ಲಿ ಕೆರೆ ಐತೆ, ಉಡತಡಿಯ ದಂಡೆಯ ಮೇಲೆ ಈಗಲೂ ಒಂದು ಕೆರೆ ಐತೆ. ಅಲ್ಲಿ ಆ ಕೆರೆ ದಂಡೆ ಮೇಲೆ ಒಂದು ಮೂರ್ತಿ ಐತಂತ, ಅದು ಕಮಲ ಗಂಗವನ ಮೂರ್ತಿ ಅಂತ ಹೇಳ್ತಾರೆ. ಅಲ್ಲಿ ಕಮಲವ್ವ ಅನ್ನುವಂಥದ್ದು ಯಾವ ಪುಸ್ತಕದಲ್ಲೂ ನಮ್ಗೆ ಸಿಗೋದಿಲ್ಲ ಹೆಸರು. ಆದರೆ ಈಗ ಹೆಂಗ 770 ಅಮರಗಣಗಳು ಅಂತ ಹೇಳ್ತೀವಿ, 63 ಪುರಾತನರು ಅಂತ ಹೇಳ್ತೀವಿ, ಹಂಗ ಸಂಸ್ಕೃತದಲ್ಲಿ ಸಹಸ್ರ ಗಣಗಳು ಅಂತ ಹೇಳೈತಿ. ಗಣ ಸಹಸ್ರರು ಅಂದ್ರೆ 1000 ಜನ. ಇಡೀ ನಮ್ಮ ಭರತ ಖಂಡದಲ್ಲಿ 1000 ಜನ ಭಕ್ತಿ ಪರಂಪರೆಯಲ್ಲಿ ಇದ್ದವರೊಳಗ ನಮ್ಮ ಅಕ್ಕ ಮಹಾದೇವನು ಒಬ್ರು ಇದ್ರು ಅಂತ ಹೇಳಿ ಇವತ್ತು ನಾನು ಆರ್ ಸಿ ಹಿರೇಮಠ ಅವ್ರ ಪುಸ್ತಕ ಓದುವಾಗ ಇವತ್ತು ಗೊತ್ತಾಯ್ತು. ಅಲ್ಲಿ ಏನ್ ಬರ್ತೈತಿ ಅಂತಂದ್ರ ಉಡುತಡಿಯ ಮಹಾದೇವಿ ತಥೈವ ಕಮಲವ್ವ ಅಂತೇಳಿ, ಅಂದ್ರೆ ಉರ್ಫ್ ಅಂತ ಹೆಂಗ್ ಹೇಳ್ತೀವಲ್ಲ ಹಂಗ ಉಡುತಡಿಯ ಮಹಾದೇವಿ ತಥೈವ ಕಮಲವ್ವ ಅಂತೇಳಿ. ಅಕಸ್ಮಾತ್ ಅಂದ್ರೆ ಕಮಲವ್ವ ಅನ್ನುವಂಥ ಹೆಸರು ಇದ್ದಿರಬಹುದು ಅವಳಿಗೆ ಅಂತ ಹೇಳಿ ಅನ್ನೋದನ್ನ ಹೇಳ್ತಾರೆ. ಅದಕ್ಕಾಗಿ ಅಲ್ಲಿ ಕೆರೆ ದಂಡೆ ಮೇಲಿರುವಂತಹ ಮೂರ್ತಿಯನ್ನ ಈಗಲೂ ಅಕ್ಕ ಮಹಾದೇವಿ ಮೂರ್ತಿ ಅಂತ ಹೇಳ್ತಾರಂತ, ಆದ್ರೆ ಅಲ್ಲಿ ಬೆರೆದದ್ದು ಕಮಲ ಗಂಗವ್ವನ ಮೂರ್ತಿ ಅಂತ ಹೇಳಿ ಅಲ್ಲಿ ಬರ್ತಾರೆ. ನಂತರ ಅದೇ ಒಂದು ದಂಡೆಯ ಮೇಲೆ ಒಂದು ಮಲ್ಲಿಕಾರ್ಜುನ ಗುಡಿ ಐತಿ, ಅದನ್ನ ಈಗಲೂ ಸಹಿತ ಪರದೇಶಿ ಮಲ್ಲಪ್ಪನ ಗುಡಿ ಅಂತ ಹೇಳಿ ಅಲ್ಲಿ ಕರೀತಾರಂತ. ಅಂದ್ರೆ ಮಲ್ಲಿಕಾರ್ಜುನ ಪ್ರಭಾವ ಆ ಊರೊಳಗೆ ಇತ್ತು ಅನ್ನುವಂಥದ್ದು, ಅಲ್ಲಿ ಒಂದು ದೇವಸ್ಥಾನ ಇರೋದ್ರಿಂದ ಬಹಳವಾಗಿ ಇತ್ತು ಅನ್ನುವಂಥದ್ದು ಗೊತ್ತಾಗ್ತೈತಿ. ಈ ರೀತಿ ಉಡುತಡಿಯಲ್ಲಿ ಜನಿಸಿದಂಥ ಅಕ್ಕ ಮಹಾದೇವಿ ಮಹಾದೇವಿ ಶರಣರ ಬಾಯಿಂದ ನಮ್ಮ ಬಾಯಿಗೆ ಏನಾಯ್ತು, ಅಕ್ಕ ಮಹಾದೇವಿ ಅನ್ನುವಂಥ ರೂಢಿಯೊಳಗಾಯ್ತು ಅಂತ ಹೇಳಿ. ಇವರ ತಂದೆ ತಾಯಿ ಕುರಿತು ಇಲ್ಲಿ 7 ಗ್ರಂಥಗಳಲ್ಲಿ ನಾವು 3-4 ಹೆಸರುಗಳನ್ನ ನೋಡ್ತೀವಿ. ಇಲ್ಲಿ ಹರಿಹರ ಶಿವಭಕ್ತಿ ಅನ್ನುವಂಥದ್ದನ್ನಷ್ಟೇ ಕೊಡ್ತಾನೆ, ಯಾವುದೇ ರೀತಿ ಹೆಸರನ್ನ ಮೆನ್ಷನ್ ಮಾಡೋದಿಲ್ಲ. ಚಾಮರಸ ನಿರ್ಮಲ ಮತ್ತು ಸುಮತಿ ಅನ್ನುವಂಥದ್ದು ಕೊಡ್ತಾನೆ. ಅಲ್ಲಿ ಉಳಿದವರಲ್ಲಿ ಏನ್ ಬರ್ತೈತಿ ಅಂತಂದ್ರ ಓಂಕಾರ ಶೆಟ್ಟಿ ಲಿಂಗಮ್ಮ ಅನ್ನುವಂಥ ಹೆಸರುಗಳನ್ನು ಬರ್ತಾವ, ಅದು ಸಹಿತ ಇರಬಹುದು, ಅದೇ ನಿಜವಾದ ಹೆಸರು ಅಂತಲೂ ಇಲ್ಲಿ ಆರ್ ಸಿ ಹಿರೇಮಠ ಅವ್ರು ಹೇಳ್ತಾರೆ. ಅಂದ್ರೆ ಅಲ್ಲಿ ಇವು ಸುಮತಿ ಮತ್ತು ನಿರ್ಮಲ ಅನ್ನುವಂಥವ್ರು ಏನಿರಬಹುದು ಕಾಲ್ಪನಿಕ ಹೆಸರುಗಳಿರಬಹುದು. ಅಲ್ಲಮ್ಮ ಪ್ರಭುಗಳಿಗೆ ಸುಜ್ಞಾನಿ ಮತ್ತು ನಿರಹಂಕಾರಿ ಅಂತ ಹೆಂಗ್ ಹೇಳ್ತೀವಿ, ಹಂಗೆ ಇವು ಸುಮತಿ ನಿರ್ಮಲ ಅನ್ನುವಂಥದ್ದು ಕಾಲ್ಪನಿಕ ಹೆಸರುಗಳಿರಬಹುದು. ನಿರ್ಮಲ ಶೆಟ್ಟಿ ಲಿಂಗಮ್ಮ ಅನ್ನೋದೇ ನಿಜವಾದ ಹೆಸರು ಇರಬಹುದು ಅಂತ ಹೇಳಿ ಹೇಳ್ತಾರ. ಆದ್ರೆ ಈಗ ರೂಢಿಯಲ್ಲಿ ಏನ್ ಬಂದ್ಬಿಟ್ಟೈತಿ, ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನುವಂಥದ್ದೇನೆ ರೂಢಿಯಲ್ಲಿ ಬಂದೈತಿ. ಇನ್ನೊಬ್ರು ಏನ್ ಹೇಳ್ತಾರ ಅಂದ್ರೆ ವಿಮಲ ಮತ್ತು ಕುಟಿಲಾಲ ಅಂತ ಹೇಳ್ತಾರೆ, ಅವು ಹೆಸರುಗಳನ್ನು ಇದ್ದು ಅವ್ರಿಗೆ ಅಂತ ಹೇಳಿ. ಅಂದ್ರ ಇಲ್ಲಿ ನಮ್ ಪರ್ಟಿಕ್ಯುಲರ್ ಏನು ಅಂದ್ರೆ ತಮ್ಮದೇ ಆದಂತಹ ಕಲ್ಪನೆಯಲ್ಲಿ ಬರ್ಕೊಂತ ಬರ್ತಾರ ಅವರು. ಹಿಂಗಾಗಿ ಏನಾಗ್ತೈತಿ ಅಂತಂದ್ರ ಇದೇ ಹೆಸರು ಫಿಕ್ಸ್ ಅಂತ ಹೇಳಿ ಅನ್ನುವಂಥದ್ದು
ಅಕ್ಕ ಎಲ್ಲೂ ಬಳಸಿಲ್ಲ, ತನ್ನ ವಚನದಲ್ಲಿ ತಂದೆ ತಾಯಿಯ ಹೆಸರನ್ನ ಬಳಸಿಲ್ಲ, ಯಾವುದೇ ಶಾಸನಗಳು ಸಿಗೋದಿಲ್ಲ. ಇವರ ಪುಸ್ತಕದ ಆಧಾರದ ಮೇಲೇನೆ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತೈತಿ. ಅದಕ್ಕೆ ಈಗ ರೂಢಿಯಲ್ಲಂತೂ ಸುಮತಿ ಮತ್ತು ನಿರ್ಮಲಾ ಶೆಟ್ಟಿ ಅನ್ನುವಂಥದ್ದು ರೂಢಿಯಲ್ಲಿ ಬಂದೈತಿ. ಹೀಗಾಗಿ ಸುಮತಿ ನಿರ್ಮಲಾ ಶೆಟ್ಟಿಯರ ಅವ್ರ ಹೊಟ್ಟೆಯಲ್ಲಿ ಹುಟ್ಟಿ ಬಂದಂಥ ಅದೊಂದು ಇನ್ನೊಂದು ಎಲ್ಲ ಪುಸ್ತಕಗಳಲ್ಲಿ ಬಂದಿರೋದು ಅಂತ ಹೇಳಂದ್ರೆ ದವನದ ಹುಣ್ಣಿಮೆಯ ದಿನ ಜನಿಸಿದ್ಲು ಅನ್ನುವಂಥದ್ದು. ಇದೊಂದು ಕಾಮನ್ ಆಗಿ ಎಲ್ಲ ಪುಸ್ತಕಗಳಲ್ಲಿ ಇರುವಂಥದ್ದು. ಹೀಗಾಗಿ ಇದು ಒಂದು ನಿರ್ವಿವಾದ ಅಂತ ಹೇಳಿ ನಾವು ತಿಳ್ಕೊತೀವಿ. ಹೀಗಾಗಿ ಉಡುತಡಿಯಲ್ಲಿ ದವನದ ಹುಣ್ಣಿಮೆಯ ದಿನ ಮಹಾದೇವಿ ಅಕ್ಕ ಜನಿಸಿದ್ಲು ಅಂತೇಳಿ, ಅದು ಸುಮತಿ ಮತ್ತು ನಿರ್ಮಲಾ ಶೆಟ್ಟಿಯರ ಮಗಳಾಗಿ ಅಂತೇಳಿ. ಹರಿಹರ ಬಹಳ ಹೊಗಳಿ ಬರೀತಾನೆ. ಬಹಳ ಸುಂದರವಾದಂಥ ಮಗು, ಬಹಳ ದಿನದ ಮೇಲೆ ಒಬ್ಬಳೇ ಮಗಳಾಗಿ ಹುಟ್ಟಿರ್ತಾಳ, ಬಹಳ ಪ್ರೀತಿಯಿಂದ ಬೆಳಿತಾಳ, ಬಹಳ ಕೂಸು ಆಡ್ತಾ ಬೆಳಿತೈತಿ ಅಂತ ಹೇಳಿ. ಮತ್ತು ಒಬ್ಬಳೇ ಮಗಳಿದ್ದರಿಂದ ಬಹಳ ಬೋಲ್ಡಾಗಿ ಬೆಳೆಸಿದ್ರು ಏನೋ ಅಂತ ಅನಿಸುತ್ತೆ. ಯಾಕಂದ್ರೆ ಅಕ್ಕನ ಒಂದು ಜೀವನ ಚರಿತ್ರೆ ನಾವು ನೋಡ್ಕೊಂತ ಹೋದಾಗ ಒಬ್ಬಳೆ ಮಗಳು ನಂತರ ಗಂಡು ಮಕ್ಕಳು ಇಲ್ಲದೆ ಇರೋ ಒಂದು ಕೊರತೆಯಿಂದಾಗಿ ಅವಳನ್ನು ಸಹಿತ ಗಂಡು ಮಕ್ಕಳಂಗೆ ಬೆಳೆಸಿದ್ರು ಏನೋ ಅಂಥೇಳಿ. ಹಾಗಾಗಿ ಅವಳು ಒಂದು ಭಕ್ತಿ ಮಾರ್ಗವನ್ನು ಬಿಟ್ಟು ಬೇರೆ ಸರಿಯೋದಿಲ್ಲ. ಅದು ಒಂದು ಅವಳ ವಿಶೇಷ ಅಂತ ಹೇಳಂದ್ರೆ ಅಲ್ಲಿ ಮತ್ತೊಂದು ಅವ್ರಿಗೆ ಸಿಕ್ಕಂಥ ಗುರುವನ್ನು ನಾವು ನೆನೆಸಲೇಬೇಕು. ಅಲ್ಲಿ ಗುರುಲಿಂಗ ದೇವ ಅಂತ ಹೇಳಿ ನಾವು ಅಲ್ಲಿ ಹೇಳ್ತೀವಿ. ಗುರುಲಿಂಗ ದೇವ ಅನ್ನುವಂಥದ್ದನ್ನು ಒಂದು ವಚನದಲ್ಲಿ ಅಕ್ಕ ಮಹಾದೇವಿನೇ ಇಲ್ಲಿ ಹೇಳ್ಕೊಂತಾಳೆ. ಶಿವ ಶಿವ ಶ್ರೀ ಗುರು ಲಿಂಗಯ್ಯ ದೇವರು ತನ್ನ ಕರಸ್ಥಲಕ್ಕೆ ತಂದು ಎನ್ನ ಕರಸ್ಥಲದ ಶಿರ ಮೇಲಿರಿಸಿದ ಬಳಿಕ ಎನ್ನ ಭವನಾಸ್ತಿಯಾಯಿತು. ಎನ್ನ ತನ್ನಂತೆ ಮಾಡಿದ, ತನ್ನ ಎನ್ನಂತೆ ಮಾಡಿದ, ಎನ್ನಲ್ಲಿ ತನ್ನಲ್ಲಿ ತರಹಿಲ್ಲದ ಮನಕ್ಕೆ ತೋರಿದ. ಎನ್ನ ಕರಸ್ಥಲದೊಳಗಿದ್ದ ಶಿವಲಿಂಗ ದೇವರನ್ನು ಎನ್ನ ಕರಸ್ಥಲದೊಳಗೆ ಮೂರ್ತಿಗೊಳಿಸಿದ. ಇದಿನ್ನೂ ಬಹಳ ದೊಡ್ಡ ವಚನ ಐತಿ. ಅಂದ್ರೆ ಗುರುಲಿಂಗ ದೇವರು ಅನ್ನುವಂಥವ್ರು ತಮ್ಮ ಹಸ್ತಮಸ್ತಕ ಸಂಯೋಗದಿಂದ ನನಗೆ ದೀಕ್ಷೆಯನ್ನು ಕೊಟ್ಟರು ಅಂಥೇಳಿ. ಇನ್ನೊಂದು ಹಂಗೆ ಸಾಧಾರಣ ನಾವು ಹಿಂಗೆ ಕಥೆಯನ್ನು ಕೇಳಬೇಕಾದ್ರೆ ಅವರು ಶ್ರೀಶೈಲಕ್ಕೆ ಹೋಗಿ ಬಂದಿದ್ರು, ಇವಳು ಅವಾಗ್ಲೇನೆ ಹುಟ್ಟಿದ್ರು, ಅವರಿಂದ ಇವರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟರು. ಅವಳಿಗೆ ತಿಳುವಳಿಕೆ ಬಂದಾಗ 7-8 ವರ್ಷದವಳಿದ್ದಾಗ ಇದೇ ನಿನಗೆ ಇನ್ಮೇಲೆ ಇದೇ ನಿನಗೆ ಪತಿ, ಇದೇ ಇನ್ನು ಅದರ ಸತಿ ಅಂತ ಹೇಳಿದ್ರು. ಅದು ಅವಳ ತಲೆಯೊಳಗೆ ಬಹಳ ಬೇರೂರು ಬಿಟ್ಟಿತ್ತು. ಹಾಗಾಗಿ ನನಗೆ ಅವಾಗಿಂದನೇ ಏನು ತಿಳ್ಕೊಂಡ್ಲಕ್ಕಿ ಇದೇ ಮಲ್ಲಿಕಾರ್ಜುನೇನೆ ನನ್ನ ಪತಿ, ಮಲ್ಲಿಕಾರ್ಜುನೇನೆ ನನ್ನ ಪತಿ ಅನ್ನುವಂಥದ್ದನ್ನು ಆ ಒಂದು ನಿರಾಕಾರ ಭಾವದಿಂದಲೇ ಅವಳನ್ನೇ ಫಿಕ್ಸ್ ಆಗಿ ತಗೊಂಡ್ಬಿಟ್ಲು ಅಕ್ಕ ಮಹಾದೇವಿ ಅಂತೇಳಿ. ಮತ್ತೊಂದು ಅವಳಲ್ಲಿ ನೋಡುವಂಥದ್ದು ಒಂದು ವೈರಾಗ್ಯ ಭಾವ. ಅದನ್ನು ಬಿಟ್ಟು ಯಾವತ್ತೂ ಬೇರೆ ಕಡೆಗೆ ಸರಲಿಲ್ಲ. ಮಲ್ಲಿಕಾರ್ಜುನನ್ನ ಕಾಣ್ಬೇಕನ್ನುವಂಥ ಒಂದು ತವಕ, ಅದರ ಜೊತೆಗೆ ಮತ್ತೊಂದು ಅಂತ ಹೇಳಂದ್ರೆ ಅವಳು ಶರಣಸತಿ ಲಿಂಗಪತಿ ಅನ್ನುವಂಥದ್ದಕ್ಕೆ ಪೂರ ಅಂಟ್ಕೊಂಡು ಬಿಟ್ಟಿದ್ಲು. ಹಾಗಾಗಿ ಅದನ್ನ ಬಿಟ್ಟು ಯಾವತ್ತೂ ತನ್ನ ಒಂದು ಗುರಿಯನ್ನ ವಿಚಲಿತ ಮಾಡ್ಕೊಳ್ಳಿಲ್ಲ ಅಕ್ಕ ಅಂತೇಳಿ. ಎನ್ನ ನಾಲಿಗೆಗೆ ಬಪ್ಪ ರುಚಿ ನಿಮಗರ್ಪಿತ, ಎನ್ನ ನಾಸಿಕಕ್ಕೆ ಬಪ್ಪ ರುಚಿ ಪರಿಮಳ ನಿಮಗರ್ಪಿತ, ಎನ್ನ ಕಾಯಕ್ಕೆ ಬಪ್ಪ ಸುಖ ನಿಮಗರ್ಪಿತ. ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮಗರ್ಪಿಸಿದ ಮುನ್ನ ಮುಟ್ಟಲಮ್ಮೆನಯ್ಯ. ಎಷ್ಟು ಭಕ್ತಿ ಮಾರ್ಗದಲ್ಲಿ ತುಂಬಿದ್ಲು. ನಂತರ ಗುರುಗಳು ಅವ್ರಿಗೆ ಎಂಥ ದೀಕ್ಷೆಯನ್ನು ಕೊಟ್ಟಿದ್ರು ಅಂತ ಹೇಳಂದ್ರೆ, ನಾನು ರುಚಿ ನೋಡುವುದಕ್ಕಿಂತ ಮುಂಚೆ ನಿಮಗೆ ಅರ್ಪಿಸ್ತೀನಿ ಲಿಂಗಯ್ಯಗೆ. ಎಷ್ಟು ಅವಳು ಲಿಂಗಯ್ಯನ ಸುಮ್ಮನೆ ಒಂದು ಸಾಧಾರಣ ವಸ್ತು ಅನ್ಕೊಂಡಿರ್ಲಿಲ್ಲ. ಚಿನ್ಮಯ ಚಿದಾನ್ ಅಂತ ಏನು ಹೇಳ್ತೀವಲ್ಲ, ಅಂತಹ ಒಂದು ನಿರಂಜನ ವಸ್ತು, ಅದು ಅಖಂಡ ಗೋಳಾಕಾರವಾದಂತಹ ಸಹಜ ನಿರಂಜನ ವಸ್ತು ಅಂತನ ಚನ್ನಬಸವಣ್ಣ ಅವ್ರು ಹೇಳ್ತಾರೆ. ಒಂದು ಲಿಂಗು ಅನ್ನುವಂಥದ್ದು ಸಾಧಾರಣ ಅಲ್ಲ, ಒಂದು ಪರವಸ್ತುನೇ ಅದು ಚುಳುಕಾಗಿದಂತಹ ಒಂದು ರೂಪ ನಮ್ಮ ಕೈಯಲ್ಲಿ ಐತಿ ಅಂಥೇಳಿ. ಹಂಗ ನನ್ನ ಗಾಲಿಗೆಗೆ ನಾನು ರುಚಿ ನೋಡೋಕಿನ ಮುಂಚೆ ನಿಮಗೆ ಅರ್ಪಿಸ್ತೀನಿ, ನಾನು ಪರಿಮಳವನ್ನು ಸುವಾಸಿಸೋಕಿನ ಮುಂಚೆ ನಿಮಗೆ ಅದನ್ನು ಇದು ಮಾಡ್ತೀನಿ. ಎಣ್ಣ ಕಾಯಕ್ಕೆ ಬಪ್ಪ ಅಂದ್ರೆ ನನ್ನ ಶರೀರಕ್ಕೆ ಬರುವಂಥ ಸುಖ ಮೊದಲು ನಿಮಗೆ ಅರ್ಪಿಸ್ತೀನಿ ಅದನ್ನ ಅಂತ ಹೇಳಿ ಚೆನ್ನ ಮಲ್ಲಿಕಾರ್ಜುನಯ್ಯ. ನೀವು ಮುಟ್ಟೋದಕ್ಕಿಂತ ಮುಂಚೆ ನಾನೇನನ್ನು ಮುಟ್ಟೋದಿಲ್ಲ ಅಂದ್ರೆ ಎಂಥ ಒಂದು ಭಾವ. ಮೊದಲು ಅವನಿಗೇನೆ ಅರ್ಪಿಸೇನೆ ಅದನ್ನೆಲ್ಲವನ್ನ ತಾನು ಸ್ವೀಕರಿಸುವಂತಹದ್ದು ಅವಳಲ್ಲಿ. ಮತ್ತೊಂದು ನಾವು ಲಿಂಗದ ಬಗ್ಗೆ ಎಷ್ಟು ಇದನ್ನ ಹೇಳ್ತಾಳ ಅಂತಂದ್ರೆ, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತನ್ನೊಳಗಿದ್ದ ಮಹಾಗಣವ ನಾವು ಯಾರು ಅರಿತುಕೊಳ್ತಾ ಇಲ್ಲ ಅಂಥೇಳಿ. ನಮ್ಮೊಳಗೆ ಎಂಥ ಮಹಾಶಕ್ತಿ ಐತಿ. ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದು ಬಿಟ್ಟು ನಾವು ಎದೆದಕ್ಕೂ ಕುದಿಯಾಕತ್ತೀವಿ ಅಂತೇಳಿ. ಹಾಗಾಗಿ ಏನಾಕತ್ತೀವಿ, ನಮ್ಮ ಮುಂದೆ ಇದ್ದದನ್ನು ಕಾಣಿಸ್ತಾ ಇಲ್ಲ, ನಮಗೆ ದೂರದನ್ನು ನಾವು ನೋಡಾಕತ್ತೀವಿ. ಹೀಗಾಗಿ ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾಗಣವ ತಾವೇ ಅರಿಯರು ಅಂತ ಹೇಳನ್ನುವಂಥದ್ದನ್ನು ಹೇಳ್ತಾರೆ. ಅಂಗೈಯೊಳಗನ ಲಿಂಗವ ಪೂಜಿಸುತ್ತ ಮಂಗಳಾರತಿಗಳನ್ನು ಬೆಳತೊಳಗಿ ಬೆಳಗುತ್ತಿರ್ದೇನಯ್ಯ, ಕಂಗಳ ನೋಟ ಕುರುಹಿಟ್ಟ ಭಾವ ಹಿಂಗದ ಮೋಹ ತೆರದಿಲ್ಲದಿರ್ತದೆ ನೋಡಯ್ಯ ಚೆನ್ನ ಮಲ್ಲಿಕಾರ್ಜುನ. ಎಷ್ಟು ಭಕ್ತಿ ಮಾರ್ಗದಲ್ಲಿ ತನ್ನನ್ನು ತೊಡಗಿಸ್ಕೊಂಡಿದ್ಲು ಅನ್ನುವಂಥದ್ದು ಇಂಥ ಸಾಕಷ್ಟು ವಚನಗಳನ್ನು ನಾವು ನೋಡಬಹುದು. ಅಂದ್ರೆ ಲಿಂಗದ ಮೇಲೆ ಎಷ್ಟೊಂದು ನಿಷ್ಠೆಯನ್ನು, ಸಣ್ಣ ವಯಸ್ಸಿನಲ್ಲಿ ಎಷ್ಟು ನಿಷ್ಠೆಯನ್ನು ಬೆಳೆಸ್ಕೊಂಡಿದ್ಲು. ನಂತರ ಮಲ್ಲಿಕಾರ್ಜುನನ್ನೇ ತನಿ ಪತಿ ಅಂತೇಳಿ ಎಷ್ಟು ಅವಳು ಫಿಕ್ಸ್ ಆಗಿಬಿಟ್ಟಿದ್ಲು ಅನ್ನುವಂಥದ್ದನ್ನು ನಾವು ಅವಳ ವಚನಗಳ ಮೂಲಕ ನೋಡಬಹುದು. ಮುಂದೆ ಅವಳ ಒಂದು ಕೌಶಿಕ ಅವಳನ್ನು ನೋಡಿದ ನಂತರ ಅವಳು ಒಂದಿಷ್ಟು ಕಂಡೀಷನ್ ಹಾಕ್ತಾಳ ಅನ್ನುವಂಥದ್ದನ್ನೆಲ್ಲ ನಾವು
ಮುಂದೆ ನೋಡ್ತೀವಿ. ಇಷ್ಟು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣ. ಮಹಾದೇವಿಯ ಬಾಲ್ಯದ ಕುರಿತ ಎಲ್ಲ ಎಷ್ಟೊಂದು ಬಿಡಿಸಿ ಎಲ್ಲ ಅಧ್ಯಕ್ಷರಾದ ಸವಿತಾ ಮಾಟೂರ್ ಅವರಿಗೆ ಶರಣೆಯದು ಧನ್ಯವಾದಗಳು. ಈ ಅಕ್ಕ ನಾಗಮ್ಮ ಬಳಗದಿಂದ ಅನ್ನಪೂರ್ಣ ಸೂಡಿ ಅವರಿಗೆ ಸ್ಮಿತಾ ಮುತ್ತೂರ್ ಅವರಿಂದ ಗ್ರಂಥ ಪುಷ್ಪಾರ್ಪಣೆ. ಅಕ್ಕನ ತವನಿಧಿಯ ಅಧ್ಯಕ್ಷರಾದ ಡಾಕ್ಟರ್ ಸುಭಾರಾಣಿ ಕಡಪಟ್ಟಿ ಮೇಡಮ್ ಅವರಿಗೆ ಪ್ರತಿಭಾ ಅಲೆಗಾವಿ ಅವರಿಂದ ಗ್ರಂಥ ಪುಷ್ಪಾರ್ಪಣೆ. ಏನು ಎಲ್ಲರಿಗೂ ಇವತ್ತಿನ ದಿವಸದಿಂದ ಆ್ಯಕ್ಚುಲಿ ನಾನು ಗ್ರೂಪ್ನಲ್ಲಿ ಟೈಪ್ ಮಾಡಿ ಹಾಕ್ಬೇಕು ಅನ್ಕೊಂಡಿದ್ದೆ. ತವನಿಧಿ ಬಳಗದ ಅಧ್ಯಕ್ಷ ಅಂತ ಪ್ಲೀಸ್ ನನಗೆ ಯಾರು ಕರಿಬೇಡ್ರಿ. ತವನಿಧಿ ಏನು ಮಾಡೀವಿ, ನಾವೊಂದು ಬಳಗ ಮಾಡೀವಿ, ಬಟ್ ಅದು ಅಧ್ಯಕ್ಷರು ಬೇಕಾಗಿಲ್ಲ, ಎಲ್ಲರೂ ಕೂಡಲೇ ಕೆಲಸ ಮಾಡ್ತಾ ಇದ್ವಿ. ನಾನೇನು ಮಾಡ್ತಾನೆ ಇಲ್ಲ ಆ್ಯಕ್ಚುಲಿ. ಸೊ ಅದು ಯಾವುದೋ ಒಂದು ಪ್ರತಿ ಇದರಲ್ಲೂ ತವನಿಧಿ ಬಳಗದ ಅಧ್ಯಕ್ಷರು ಅಂತ ಹೇಳಿ ದಯವಿಟ್ಟು ಯಾರು ನನಗೆ ಅದು ಆ ಥರ ಕರಿಬೇಡ್ರಿ. ನನ್ನ ಹೆಸರು ಇಟ್ಟು ಸಾಕು. ಯೋಗಾಂಗ ತ್ರಿವಿಧಿಯ ಪಠನ ಎಲ್ಲ ಬಳಗದ ತಾಯಂದಿರಿಂದ ಸಾಮೂಹಿಕವಾಗಿ. ಶ್ರೀ ಮಹಾಮಹಿಮನೆ ಸೋಮಶೇಖರ ಗುರುವೆ ಕಾಮಿತ ಫಲವ ಕೊಡು ಕಂಡ, ಕಾಮಿತ ಫಲವ ಕೊಡು ಕಂಡ ಎನ್ನ ಹೃದಯದೋಳಿಂದು ಮೇರೆ ಕಂಡ. ಮೊದಲು ಮಾಡುವೆ ನಾನು ಸದಮಲ ಗುರುವಿನ ಚದುರ ಮತಿಗಳನ್ನು ಬಲಗೊಂಡು, ಚದುರ ಮತಿಗಳನ್ನು ಬಲಗೊಂಡು ತತ್ವದ ಪರಗಳನಾತು ಮುದದಿಂದ. ಜೀವ ಪರಮರ ವೇದ ಭಾವನರಿವಡೆ ಆವಾವ ಮುಖದೊಳು ಇರುತ್ತಿರುವುದು, ಆವಾವ ಮುಖದೊಳು ಇರುತ್ತಿರುವುದು ಎನ್ನಯನು ಭಾವಕ್ಕೆ ಬಂದು ದೊರೆಯುವೆನು. ಶರಣರ ನೆಲೆಗಳನ್ನು ಅರಿವಡೆ ಅಗಣಿತವು ಅರಿಯಜ ಸುರರಿಗೆ ಅಳವಲ್ಲ, ಅರಿಯಜ ಸುರರಿಗೆ ಅಳವಲ್ಲವೆಂದೆನಲು ವರೆನು ಅವರ ಕೃಪೆಯಿಂದ. ಎಲ್ಲ ದೇವರ ದೇವ ವಲ್ಲಭನೆ ಗುರು ಚನ್ನ ಮಲ್ಲಿಕಾರ್ಜುನನೇ ಮನದೊಳಗೆ, ಮಲ್ಲಿಕಾರ್ಜುನನೇ ಮನದೊಳಗೆ ಇರು ಕಂಡ. ಬಲ್ಲಂತೆ ನಿಮ್ಮ ಸುಖಿಸುವೆನು. 6 ಭೂತಗಳಲ್ಲಿ 6 ತತ್ವದಲ್ಲಿ ಪೂರೈಸಿ ಘನವನ್ನು, ಪೂರೈಸಿ ಘನವನ್ನು ಮನದಲ್ಲಿ ಅರಿದು ತಿಳಿದವ ನೀ ಮುಕ್ತ. ಮಾಘ ಮಾಸವು ಹೋಗಿ ಮೇಘ ಬಂದಿತು ಚೈತ್ರ, ಬೇಗ ಮಾರನು ತಳಿರಿತು, ಬೇಗ ಮಾರನು ತಳಿರಿತು. ಅದ ಕಂಡು ಕೂಗಿ ಕರೆಯಿತು ಕಳಕಂಠ. ಆಕಾಶದೊಳಗಣ ಜ್ಯೋತಿಯ ಪ್ರಭೆ ಬಂದು ಲೋಕಗಳೊಳಗೆ ಮುಸುಕಲು, ಲೋಕಗಳೊಳಗೆ ಮುಸುಕಲು. ಅದರೊಳಗೆ ಏಕಾಂಗಿಯಾದವ ನೀ ಯೋಗಿ. 9 ವೆಚ್ಚದ ತುಂಬಿದ ಕೊಡನೊಳಗೆ ಸಂಭ್ರಮದ ಮುತ್ತು ಇರುತ್ತಿರುವುದು, ಸಂಭ್ರಮದ ಮುತ್ತು ಇರುತ್ತಿರುವುದು. ಅದರನ್ನುವ ನಂಬಿಕೊಂಡವನೇ ಕಡು ಜಾಣ. ಅಷ್ಟರ ಕಮಲದ ಬಟ ಬಯಲೊಳಗೊಂದು ಮುಟ್ಟಬಾರದ ಕನಲಿಹುದು, ಮುಟ್ಟಬಾರದ ಕನಲಿಹುದು. ಅದರೊಳಗೆ ದೃಷ್ಟಿ ಇಟ್ಟವನೇ ನಿಜ ಮುಕ್ತ. ಕೊಡಗದ ಬಡಗೂಡಿ
ಕುಂದದೈವತ್ತು ತೆರೆನಾದ ಕುಂದದೈವತ್ತು ತೆರೆನಾದ ರತ್ನವು ಸಂದಿತು ಎನ್ನ ಮನದೊಳಗೆ ಊರೊಳಗಾಡುವ ಮಾರಿಯ ಹಿಡಿತಂದು ಭಾರಿಯ ಕೋಳ ಅಳವಡಿಸಿ ಭಾರಿಯ ಕೋಳ ಅಳವಡಿಸಿ ಆ ಪುರವ ಮಾರಿದೆ ಒಬ್ಬ ಚದುರಂಗೆ ಕೋಟಿಗಳಿಗೆ ಮೀಟದ ಪ್ರಭೆ ಬಂದು ನಾಡಿತು ಎನ್ನ ಕರದೊಳಗೆ ನಾಡಿತು ಎನ್ನ ಕರದೊಳಗೆ ಅದರಿಂದ ದಾಟಿದೆನು ಭವದ ಕುಳಗಳ ಅಂಬರದೊಳಗಣ ತುಂಬಿದ ಕೊಳನುಕ್ಕಿ ಕುಂಬಿಯ ಮೇಲೆ ಸುರಿಯಲು ಕುಂಬಿಯ ಮೇಲೆ ಸುರಿಯಲು ಮಾನವರು ಶಂಭುಲೋಕಕ್ಕೆ ತೆರಳಿದರು ಮೊರೆವನಾದವ ಕೇಳಿ ಉರಿವ ಜ್ಯೋತಿಯ ನೋಡಿ ಸುರಿವ ಅಮೃತವ ದಣಿದುಂಡ ಸುರಿವ ಅಮೃತವ ದಣಿದುಂಡ ಕಾರಣವು ತೊರೆದೇನು ಜನನ ಮರಣಗಳ ಅಷ್ಟದಿಕ್ಕಲಿ ಶಕ್ತಿಯರು ರುದ್ರರು ಅಷ್ಟದಿಕ್ಪಾಲ ಗಣಗಳ ಅಷ್ಟದಿಕ್ಪಾಲ ಗಣಗಳ ನಡುವಿದ್ದ ಕಟಾಣಿ ಮುತ್ತ ಬರಸೆಳೆದೆ 9 ದ್ವಾರದ ಇಂಬುಗಳ ಬಲಿ ಮುತ್ತ ತುಂಬಿ ಸುಷುಮ್ನೆ ತುಂಬಿ ಸುಷುಮ್ನೆ ಏಳು ಮನವ ನೋಡಲಿಕ್ಕೆ ಕುಂಭದೊಳಮೃತ ಸುರಿಯುವುದು 6 ಮುಖದ ಮುತ್ತ ನೀರೊಳಗಿರಿಸಲು ನೀರಳಿದು ಮುತ್ತು ಉಳಿಯಲು ನೀರಳಿದು ಮುತ್ತು ಉಳಿಯಲು ಆ ಮಣಿಯ ಸೇರಿಸಿದ ಊರದೊಳಗೆ ಉಪ್ಪರ ಗುಡಿ ಮೇಲೆ ಸರ್ಪನು ಎಡೆಯತ್ತಿ 70 ಪುರವ ನಲಿದುಂಡು 70 ಪುರವ ನಲಿದುಂಡು ದಣಿಯದೆ ಕಪ್ಪೆಯ ಶಿರವ ಮುರಿಯಿತು ಸತ್ತವನ ಎಬ್ಬಿಸಿ ಎತ್ತಮ್ಮನ ಕರವ ಪಿಡಿಯಲು ಎತ್ತಮ್ಮನ ಕರವ ಪಿಡಿಯಲು ಅವಳೀಗ ಇತಳನ ಪರಕವ ಕೋಣನ ಕೊಂಬಿಯ ಮಾಡದೆ ಕಪಿಯೇರಿ ಜಾಣೆಯ ಮನೆಯ ಒಳಪೊಗಲು ಜಾಣೆಯ ಮನೆಯ ಒಳಪೊಗಲು ಅವಳೆದ್ದು ಕೋಣನ ಕಾಲ ಮುರಿದಿಹಳು ಹೇಮಕೂಟದ ತುದಿಗೆ ಆ ಮಹಾಗಜವೇರಿ ಸೋಮನ ಕಳೆಯ ಸವಿದುಂಡು ಸೋಮನ ಕಳೆಯ ಸವಿದುಂಡು ಮದವೇರಿ ಕಾಮನ ಪಿಡಿದು ಬಳಿಯಿತು ಪಶ್ಚಿಮ ಕೊಳದಲ್ಲಿ ಅಚ್ಚದಾವರೆ ಅರಳಿ ನಿಶ್ಚಳದಂದ ಎಸೆಯಲು ನಿಶ್ಚಳದ ಗಂಧ ಎಸೆಯಲು ಅದ ಕಂಡು ಸಚ್ಚಿತ್ತ ಭ್ರಮರ ಎರಗಿತು ನವಪುರದೊಳಗೊಂದು ನವರತ್ನ ಬೆಲೆಯಾಗಿ ನವನಾರಿಯರು ಅದ ಕಂಡು ನವನಾರಿಯರು ಅದ ಕಂಡು ಕೊಳಲಿಕ್ಕೆ ಭವಸೂತ್ರ ಹರಿದು ಬಯಲಾದೆ ಬೆಟ್ಟದ ಮೇಲಣ ಕಿಚ್ಚು ಸುಟ್ಟಿತು ಅಷ್ಟಮೃಗರಾದಿ ಅಳಿದವು ಅಷ್ಟಮೃಗರಾದಿ ಅಳಿದವು ಅದ ಕಂಡು ಭಟ್ಟವ
ಕಿರಣಗಳು ಕುಂಡಲಿ ಸರ್ಪನು ತುಂಡ ಮೇಲಗಿದೆ ಮಂಡಲವು ಮೂರು ಬೆಳಗಾಗೆ ಮಂಡಲವು ಮೂರು ಬೆಳಗಾಗೆ ನಡುವಾಳ ಕಂಡ ಜ್ಯೋತಿಯಲ್ಲಿ ಬಯಲಾದೆ ಅಷ್ಟವರ್ಣದ ಹಣ್ಣು ಬಟ್ಟ ಬಯಲೊಳಗಿರಲು ಅಷ್ಟಾಂಗ ಯೋಗ ಮಾಡಿ ಅಷ್ಟಾಂಗ ಯೋಗ ಮಾಡಿ ಬಳಲುವರು ದೃಷ್ಟಿಯಿರುವುದನ್ನು ಮರೆದಿಹರು ನೆಲವಿಲ್ಲದ ಓಟದಲ್ಲಿ ಎಲೆಯಿಲ್ಲದ ಗಿಡ ಹುಟ್ಟಿ ಫಲವಿಲ್ಲದ ಹಣ್ಣು ತೆರೆದಿರಲು ಫಲವಿಲ್ಲದ ಹಣ್ಣು ತೆರೆದಿರಲು ಅದ ಕಂಡು ಮೇಲೆ ಹೋಗಿ ಸವಿದೇನು ಸಪ್ತ ಸಾಗರ ಭಕ್ತಿ 10 ಹಂಸೆಯ ಸತ್ತು ಮುತ್ತು ಮಾಣಿಕ್ಯವು ತಲೆದೋರೆ ಮುತ್ತು ಮಾಣಿಕ್ಯವು ತಲೆದೋರೆ ಅದ ಕಂಡು ಸತ್ತವನು ಎದ್ದು ಕುಣಿದಿಹನು 10 ಸಾಗರದಲ್ಲಿ ಮತ್ತೆ ಸ್ನಾನವ ಮಾಡಿ ಮತ್ತೊಂದು ತೆರೆದ ಉಣಿಸುಗಳ ಮತ್ತೊಂದು ತೆರೆದ ಉಣಿಸುಗಳ ನಾನೊಂದು ಕತ್ತಲೆ ಎಳೆದು ಬೆಳಗಾದೆ ಕತ್ತು ಶ್ರೀ ಗುರುರಾಯ ಮುತ್ತಿನ ಕವಚ ಅತಿ ನೆನಗೆ ಅಳವಡಿಸಿ ಅತಿ ನೆನಗೆ ಅಳವಡಿಸಿ ಅದರಿಂದ ಎದೇನು ಮಾಯದ ಬಲೆಗಳನ್ನು ನಡೆಯಲಿಂಗದ ಕೋಡೆ ನುಡಿವ ಲಿಂಗದ ಎಡಬಿಡರೆ ಅಪ್ಪ ವಿಷಯಾದಿ ಎಡಬಿಡರೆ ಅಪ್ಪ ವಿಷಯಾದಿ ಭೋಗಗಳ ಕೊಡುವೆನು ಲಿಂಗ ಮುಖಗಳಿಗೆ 9 ಚೌಕದಲ್ಲಿ ಉಂಬುಡುವ ಮನೆಯನ್ನು ನಂಬಲೆ ಕಡೆಗೆ ತೊಲಗಿಸಿ ನಂಬಲೆ ಕಡೆಗೆ ತೊಲಗಿಸಿ ಮುಂದಣ ಸಂಭ್ರಮದ ಮನೆಗೆ ನಡೆದೇನು ಗುರುವೆನ್ನ ಕಾಯವು ಅರಯನ್ನ ಮನವಯ್ಯ ಪರಮ ಜಂಗಮವೇ ಅನುಭಾವ ಪರಮ ಜಂಗಮವೇ ಅನುಭಾವ ಮುಖವೆನ್ನ ಇರವೆಲ್ಲ ಲಿಂಗ ಮಯವಯ್ಯ ಊಟ ಸೀರೆಯ ಸೀಳಿ ತೊಟ್ಟ ತೊಡುಗೆಯ ಮುರಿದು ಬಿಟ್ಟೇನು ನಾನು ಬಿಡುಗುಡಿಯ ಬಿಟ್ಟೇನು ನಾನು ಬಿಡುಗುಡಿಯ ಎಲೆ ದೇವ ಕೊಟ್ಟೆನು ಎನ್ನ ತನು ಮನವ ಷಟ್ಕಮಲದೊಳಗಣ ಷಡ್ವಿಧ ಲಿಂಗಕ್ಕೆ ಷಡ್ವಿಧೇಂದ್ರಿಯಗಳ ಮುಖ ಮಾಡಿ ಷಡ್ವಿಧೇಂದ್ರಿಯಗಳ ಮುಖ ಮಾಡಿ ವಿಷಯಗಳ ಷಡ್ಭಕ್ತಿಯಿಂದ ಕೊಡುತ್ತೀನೇನು ಆಧಾರದೊಳಗಣ ಆಚಾರ ಲಿಂಗಕ್ಕೆ ಮೇದಿನಿ ಪ್ರಾಣ ಮುಖ ಮಾಡಿ ಮೇದಿನಿ ಪ್ರಾಣ ಮುಖ ಮಾಡಿ ಗಂಧವನು ಮೋದಲಿ ಕೊಡುವ ನಿಜ ಭಕ್ತ ಕಮಲದಲ್ಲಿ ತೋರುವ ಲಿಂಗಕ್ಕೆ ಸಾರ ಜಿಲ್ಲೆಗಳ ಮುಖ ಮಾಡಿ ಸಾರ ಜಿಲ್ಲೆಗಳ ಮುಖ ಮಾಡಿ ರಸಗಳ ಪೂರೈಸಿಕೊಡುವ ನಿಜ ನಿಷ್ಠ ಕಮಲದಲ್ಲಿ ಗೊತ್ತಿನ ಲಿಂಗಕ್ಕೆ ಮತ್ತೆ ನೇತ್ರಗಳ ಮುಖ ಮಾಡಿ ಮತ್ತೆ ನೇತ್ರಗಳ ಮುಖ ಮಾಡಿ ರೂಪಿನ ತುತುಗಳ ಕೊಡುವ ಅವಧಾನಿ ದ್ವಾದಶಗಳ ಕಮಲ ಜಂಗಮ ಲಿಂಗಕ್ಕೆ ಸಾದರ ತತ್ವ ಮುಖ ಮಾಡಿ ಸಾದರ ತತ್ವ ಮುಖ ಮಾಡಿ ಸ್ಪರ್ಶದ ಸ್ವಾದವನ್ನು ಕೊಡುವ ಅನುಭಾವಿ ಷೋಡಶಗಳ ಕಮಲದ ಪ್ರಸಾದ ಲಿಂಗಕ್ಕೆ ಗಾಢ
ಕೊಡುಗಿಹನು ಪರಿಣಾಮಿ ವಿಜಯದಲ್ಲಿ ಕೂಡಲಲ್ಲಿ ಉದುರಿದ ಮಹಾಲಿಂಗಕ್ಕೆ ಸದಮಲ ಹೃದಯ ಮುಖ ಮಾಡಿ ಸದಮಲದ ಹೃದಯ ಮುಖ ಮಾಡಿ ತೃಪ್ತಿಯ ಒದಗಿ ಕೊಡುಗಿಹನು ಸಮರಸನು ಅಂಗದಾಶ್ರಯ ಬಡಿದು ಲಿಂಗದಾಶ್ರಯ ಉಳಿದು ಲಿಂಗದೊಳು ಮನವ ಒಡಬೆರೆದ ಲಿಂಗದೊಳು ಮನವ ಒಡಬೆರೆದ ಕಾರಣವು ಅಂಗಗುಣವೆನಗೆ ಇನಿತಿಲ್ಲ ಗುರು ನಿಮ್ಮ ಶರಣವ ಮರೆಯನು ಮರೆದಡೆ ಪರಿಭವವಾದೆ ಬರಲಯ್ಯ ಪರಿಭವದ ಬಾಧೆ ಬರಲಯ್ಯ ಕಡೆಯಲ್ಲಿ ದೊರೆಯ ನರದೊಳಗೆ ತುಳಿಯಯ್ಯ ನಡೆವಲ್ಲಿ ನುಡಿವಲ್ಲಿ ಉಡುವಲ್ಲಿ ಉಂಬಲ್ಲಿ ಬಿಡೆನಯ್ಯ ನಿಮ್ಮ ಚರಣವನು ಬಿಡೆನಯ್ಯ ನಿಮ್ಮ ಚರಣವನು ಈ ಚಲವ ಕಡೆ ಮುಟ್ಟಿಸೆನಗೆ ಗುರುರಾಯ ಘನ ಗುರುವೆ ನೀಯನ್ನ ಮನದೊಳಗೆ ಇರು ಕಂಡ ಮನವ ಬಿಟ್ಟಿನಿಂದು ಆಗಲಿರಡೆ ಮನವ ಬಿಟ್ಟಿನಿಂದು ಆಗಲಿರಡೆ ನಿಮಗೇನು ಅನಗ ಶರಣರ ಅಡಿಯಾಣೆ ಆವ ಭೋಗಗಳ ಜೀವ ಭಾವಲಿ ನಾನು ಭಾವಿಸಿ ಬಿಡಿದು ಸವಿದಡೆ ಭಾವಿಸಿ ಬಿಡಿದು ಸವಿದಡೆ ನರಕದ ಬಾವಿಗೆ ತೆರೆಯ ಗುರು ಕೊಟ್ಟ ಭೋಗವನು ಗುರುವಿಗೆ ನಾನಿತ್ತು ಗುರುಮುಖದಿಂದ ಹೊರಗೀದ ಗುರುಮುಖದಿಂದ ಹೊರಗೀದ ಶೇಷವನು ಇರದೆ ನಾನುಂಡು ಸುಖಿಯಾದೆ ಲಿಂಗವು ಬಂದೆನ್ನ ಅಂಗದೊಳು ನೆಲೆಸಲು ಅಂಗವು ಲಿಂಗದೊಳಗಾದ ಅಂಗವು ಲಿಂಗದೊಳಗಾದ ಕಾರಣವು ಇಂಗಿರವು ಎನ್ನ ಭವಭವವು ನಾನ ಜನ್ಮಗಳೊಳಗೆ ನಾದೊಳಗಿರಲಾಗಿ ಒಂದು ಕೃಪೆಯಾದ ನೀನೆನಗೆ ಒಂದು ಕೃಪೆಯಾದ ಕಾರಣವು ನಾನಿಮ್ಮ ಪಾದಗಳು ಒಡೆದರೆ ಹಿಂದಣ ಭವವೆಲ್ಲ ಸಂದಿತು ಇಲ್ಲಿಗೆ ಮುಂದಿನ ನನಗೆ ಭಯವಿಲ್ಲ ಮುಂದಿನ ನನಗೆ ಭಯವಿಲ್ಲ ಗುರುರಾಯ ಹೊಂದಿದೆವು ನಿಮ್ಮ ಶರಣದೊಳು ನಿಮ್ಮ ತೊಟ್ಟಿನ ತೊತ್ತು ನಿಮ್ಮ ಭೃತ್ಯರ ಭೃತ್ಯ ನಿಮ್ಮಡಿಯ ನಾನು ಮೊರೆ ಹೊಕ್ಕೆ ನಿಮ್ಮಡಿಯ ನಾನು ಮೊರೆ ಹೊಕ್ಕೆ ಘನ ಗುರುವೆ ನಿಮ್ಮ ಕೃಪೆಯಿಂದ ಸಲಹಯ್ಯ ಎನ್ನ ಕಾಯವೇ ಗುರು ಎನ್ನ ಪ್ರಾಣವೇ ಲಿಂಗ ಎನ್ನ ತರಾತ್ಮ ಚರಲಿಂಗ ಎನ್ನ ತರಾತ್ಮ ಚರಲಿಂಗವಾಗಲು ಇನ್ನುಂಟೆಯನಗೆ ತನು ಮನವು ಜಯ ನಿತ್ಯ ರೂಪನೆ ಜಯ ಸತ್ಯ ಸದ್ಗುರುವೆ ಜಯ ಭಕ್ತರ ರಸ ಅಗಹರನೆ ಜಯ ಭಕ್ತರ ರಸ ಅಗಹರನೆ ಮದ್ಗುರುವೆ ಜಯ ಎನ್ನ ಮನದ ರವನಿಧಿಯೇ ನಲ್ಲೆ ನಲ್ಲನ ಸುಖವ ಎಲ್ಲರಿಗೆ ಅರವಾಳೆ ಬಲ್ಲಡೆ ಅದರ ತೆರೆನಂತೆ ಬಲ್ಲಡೆ ಅದರ ತೆರೆನಂತೆ ಲಿಂಗ ಸುಖ ಬಲ್ಲವರು ಪರರಿಗೆ ಕುಸರುವರೆ ಚಿನ್ನ ಬಣ್ಣಗಳಂತೆ ರತ್ನ ದಿಗ್ಗಿಗಳಂತೆ ಭಿನ್ನವಿಲ್ಲದೆ ಬೆರೆದಿಹರು ಭಿನ್ನವಿಲ್ಲದೆ ಬೆರೆದಿಹರು ಲಿಂಗದೊಳು ಪನ್ನಗರನ ಶರಣರು ಎಲ್ಲ ಭೋಗಗಳಲ್ಲಿ
ಪಲ್ಲವಿಸಿ ಇರುವರು ಬಲ್ಲಡೆಯವರ ಪರಿಬೇರೆ ಬಲ್ಲಡೆಯವರ ಪರಿಬೇರೆ ಶರಣರ ಕುಲ ಮಾನವರು ಜರಿವರು ಭಕ್ತರ ಮನೆಯಲ್ಲಿ ತೊತ್ತಾಗಿ ಇರಿಸೆನ್ನ ಭಕ್ತರುಂಡುಳಿದ ವರಶೇಷ ಭಕ್ತರುಂಡುಳಿದ ವರಶೇಷಗಳ ಕೊಂಬ ನಿತ್ಯ ಸುಖವೆನಗೆ ಕೊಡು ಗುರುವೇ ಎನ್ನವ ಗುಣಗಳ ಇನ್ನು ನೋಡದೆ ಗುರುವೆ ಚನ್ನ ಮಲ್ಲೇಶ ಕೃಪೆಗೈದ ಚನ್ನ ಮಲ್ಲೇಶ ಕೃಪೆಗೈದ ಕಾರಣ ಎನ್ನ ಪರಿಭವವು ಹರಿಯಿತು ಬಲ್ಲವರೇ ಬಲ್ಲರು ಎಲ್ಲರಿಗೆ ತಿಳಿಯದು ಕಲ್ಲೊಳಗೆ ಅನಲ ಇರುವಂತೆ ಕಲ್ಲೊಳಗೆ ಅನಲ ಇರುವಂತೆ ಇದರನುವ ಬಲ್ಲವರಿಗರ್ಥ ತಿಳಿಯುವುದು ಯೋಗಾಂಗ ತ್ರಿವಿಧಿಯನ್ನು ರಾಗದಿಂಬರೆದೋದೆ ರೋಗ ಭಾವನೆ ಕಲಿಯುವುದು ರೋಗ ಭಾವನೆ ಕಲಿಯುವುದು ಲಿಂಗದೊಳಗಾಗಿ ಸುಖದಿಂದ ಮೆರೆವರು ಗುರು ಚನ್ನಮಲ್ಲನ ವರ ಕೃಪಾದಾಸನ ಶರೀರವನ್ನು ತುಂಬಿ ಹೊರಸೂಸೆ ಶರೀರವನ್ನು ತುಂಬಿ ಹೊರಸೂಸೆ ಅದರಿಂದ ಬರೆದೇನು ಬಲ್ಲ ಬರಿಯಲ್ಲಿ ಬರೆದೇನು ಬಲ್ಲ ಬರಿಯಲ್ಲಿ ಬರೆದೇನು ಬಲ್ಲ ಬರಿಯಲ್ಲಿ ಯೋಗಾಂಗ ತ್ರಿವಿಧಿ ಪಠನ ಮಾಡಿದ ಎಲ್ಲ ಶರಣರಿಗೆ ಶರಣಾರ್ಥಿಗಳು. ಈಗ ನಿನ್ನೆ ಕದಳಿ ವೇದಿಕೆಯವರು ನಾಟಕ ಪ್ರದರ್ಶನ ಮಾಡಿದ್ದಕ್ಕೆ ಅವರಿಗೆ ಸತ್ಕಾರ, ಸುಜಾತ ನಿರೂಪಕ ಮಾಡಿದ್ದಕ್ಕೆ ಅಧ್ಯಕ್ಷರಿಗೆ. ಅದು ಕೇವಲ ಸುಜಾತಾಗಂತಲ್ಲ, ಎಲ್ಲರೂ ಮಾಡಿದವ್ರಿಗೆ ನೋಡ್ತೈತೆ ಅವರ ಪರವಾಗಿ ಅಂತ ಹೇಳಿ. ಅದಕ್ಕಾಗಿ ಬಹಳ ಉತ್ತಮವಾದಂತಹ ಪ್ರದರ್ಶನ. ನಂದು ಕಥೆನೂ ಅಷ್ಟೇ ಸರಳಿತ್ತು, ಎಲ್ಲೂ ಬೋರ್ ಆಗ್ಲಾರ್ದಂಗ 2 ತಾಸು ನಮ್ಮನ್ನ ಹಿಡಿದಿಟ್ರಿ. ಅದರ ಸಲುವಾಗಿ ಬಹಳ ಚಂದ, ಎಲ್ಲರೂ ಒಬ್ಬರಿಗಿನ ಒಬ್ರು ಆಕ್ಟಿಂಗ್. ನಾನು ಇಲ್ಲಿ ಒಬ್ಬರನ್ನ ಹೊಗಳಿದ್ರೆ ತಪ್ಪಾಗ್ತೈತಿ, ಖರೆ ಅಂದ್ರೆ ಎಲ್ಲರೂ ಇಡೀ ಟೀಮ್ನೊಳಗನ ಒಬ್ಬರಿಗಿನ ಒಬ್ರು ಟಾಪ್ ಆಗಿ ಮಾಡಿದ್ರಿ. ಇದು ನಿಮ್ಮೆಲ್ಲರ ಪರವಾಗಿ ಸುಜಾತಾಗ ಅಲ್ಲ, ಇಲ್ಲಿ ಯಾರ್ಯಾರು ರೂಪಕ ಮಾಡಿದ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಅಕ್ಕ ಬರ್ರಿ ಅಲ್ಲ ಒಂದ್ ಸ್ವಲ್ಪ ಭಾಳ ಕಾನ್ಶಿಯಸ್ ಆಗಿರ್ತಾರೆ. ಯಾರು ಫೋಟೋ ತೆಗಿಯಾಕಂತೀರಿ? ಚಲೋ ತೆಗೀರಿ ಫೋಟೋ ಮತ್ತೆ ಫೋಟೋ ಇಷ್ಟೆಲ್ಲರೂ ಬರ್ರಿ ಬರ್ರಿ ದೇವಿ ಜೀವನ ಚರಿತ್ರೆ ಕುರಿತು ಈ ಸತಿ ಸ್ಟಾರ್ಟ್ ಆಗಿದೆ. ಅದು ಮಾಟೂರ್ ಮೇಡಮ್ ಅವರು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಹೆಂಗಿದೆ ಅಂದ್ರೆ ಅಜ್ಜಾರ್ ಏನ್ ಹೇಳ್ಯಾರ ನಮ್ಗೆ, ಶ್ರಾವಣದಲ್ಲಿ ಇದು ತವನಿದಿದೆ ಒಂದು ಪ್ರವಚನ, ಯೋಗಾಂಗ ತ್ರಿವಿಧಿನೇ ಪ್ರವಚನ ಮಾಡ್ತಾರೆ ಅಂತ ಹೇಳಿ. ಸೊ ಅವಾಗ ಅದ್ರ ನಮ್ಗೆ ಡೀಪ್ ಅರ್ಥ ಎಲ್ಲ ಗೊತ್ತಾಗುತ್ತೆ. ಸೊ ಐ ಥಿಂಕ್ ಮುಂದೆ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರನ್ನು
ಆ ತವನಿಧಿ ಇದು ಒಂದೊಂದು ಇದನ್ನೇ ಪ್ರತಿ ತಿಂಗಳ ಹೇಳ್ಕೊಂತ ಹೋದ್ರು ಅದು ಒಂದು ಎಲ್ಲರಿಗೂ ಮುಟ್ಟುತ್ತೆ. ಯಾಕಂದ್ರೆ ಎಲ್ಲರೂ ಅವತ್ತು ಪ್ರವಚನ ಕೇಳಕ್ ಬಂದಿರ್ತಾರೆ ಎಲ್ಲ. ಬಟ್ ನೆಕ್ಸ್ಟ್ ಎಲ್ಲರೂ ಅಟೆಂಡ್ ಆಗ್ಬೇಕು. ಫಸ್ಟ್ ಶ್ರಾವಣದಾಗ ಮೇನ್ ಅಟೆಂಡ್ ಆದ್ರೆ ಅದ್ರದ್ದೆಲ್ಲ ನಮಗೆ ಓದ್ತಾ ಇದೀವಿ, ಅದ್ರದ್ದೆಲ್ಲ ನಮ್ಗೆ ಅರ್ಥ ಆಕ್ಚುಲಿ ಬಾಳ ಡೀಪ್ ಇದೆ ಅದು. ಇಟ್ ಇಸ್ ನಾಟ್ ದಟ್ ಸಿಂಪಲ್. ಸುಮ್ನೆ 3 ಲೈನ್ ಅದಾವ ಅನ್ಸುತ್ತೆ, ಅದ್ರ ಅರ್ಥ ಬಹಳ ಡೀಪ್ ಆಗಿ ಅಡಗಿದೆ. ಅದನ್ನ ನಾವು ಯಾವ ರೀತಿ ತಗೊಂತೀವಿ ಅದ್ರ ಮೇಲೆ, ನಾವು ಯಾವ ರೀತಿ ಅರ್ಥ ಮಾಡ್ಕೊಂತೀವಿ ಅದನ್ನೆಲ್ಲ ಮಾಡ್ಕೊಂಡು ನಾವು ಬರ್ದು ಇಟ್ಕೊಂಡ್ವಿ ಅಂದ್ರೆ, ಅಲ್ಲಿ ಪ್ರವಚನ ಹೇಳೋದ್ ನಾವು ಬರ್ದು ಇಟ್ಕೊಂಡ್ವಿ ಅಂದ್ರೆ ನೆಕ್ಸ್ಟ್ ತಿಂಗಳ ಒಬ್ರೊಬ್ರು ಅದನ್ನ ನಾವು ಮಾತಾಡ್ಬೋದು ಅದ್ರ ಬಗ್ಗೆ. ಸೊ ಅಲ್ಲಿವರೆಗೆ ಏನಿರ್ತೈತಿ, ಇದು ಅಕ್ಕಮಹಾದೇವಿ ಚರಿತ್ರೆ ಮಾಡ್ಕೊಂತ ಹೋದ್ರೆ ಅದು ಮುಗಿಯೋ ಹಂತಕ್ಕೆ ಬಂದಿರ್ತೈತಿ ಒಂದ್ ಲೆಕ್ಕಕ್ಕೆ. ಸೊ ಈ ಕಾರ್ಯಕ್ರಮ ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಕೋರ್ತೇನೆ. ಆಮೇಲೆ ನಮ್ಮ ತಮ್ಮನ ಹೆಂಡತಿ ಅವರಿಗೂ ಧನ್ಯವಾದಗಳನ್ನು ಕೋರ್ತೇನೆ, ವೀರೇಶ್ ಮತ್ತು ಅರ್ಚನಾ. ಇವರು ಇಲ್ಲಿ ಬಂದ್ರು ಸದ್ಯಕ್ಕೆ ನೀರು ಕುಡಿಯಂಗಿಲ್ಲ, ಅವ್ರು ಏನು ತಿನ್ನಂಗಿಲ್ಲ ಸ್ನಾನ ಪೂಜೆ ಇಲ್ಲದೆ. ಸೊ ಆ ಥರ ಮಕ್ಕಳಿಗಿನ 6th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಅದಾರ ಮಕ್ಕಳು. ಸೊ ಆ ಥರ ಒಂದು ಇದರಲ್ಲಿ ಬೆಳೆಸ್ತಾ ಇದ್ದಾರೆ. ನಮಗೂ ಕೂಡ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡಕ್ ಆಗ್ಲಿಲ್ಲ. ಸೊ ಅವರಿಬ್ರಿಗೂ ಧನ್ಯವಾದ ಹೇಳ್ತೇನೆ. ಆಮೇಲೆ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ಟೆ ಅಂತ ಸ್ವಂತ ಅಕ್ಕಿ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೂ ಎಷ್ಟು ಚೆನ್ನಾಗಿ ಮಾಡ್ರು ಮೇಡಮ್ ಅವರು. ಅವೆಲ್ಲ ಆಕ್ಚುಲಿ ಪುರಾಣದ ಹೆಸರೆಲ್ಲ ಹೇಳಿದ್ರಲ್ಲ, ಪಾಲ್ಗುಡಿ ಸೋಮನಾಥ ಇದೆಲ್ಲ ಅವೆಲ್ಲ ಫುಲ್ ಓದಿರಿ ನೀವು ಪೂರ್ತಿ? ಬುಕ್ನಲ್ಲಿ ರೆಫರೆನ್ಸ್ ತಗೊಂಡು ಅವೆಲ್ಲ ಪುರಾಣ ಗ್ರಂಥಗಳು ಎಲ್ಲಿ ಸಿಗ್ತವೆ? ಲೈಬ್ರರಿ ಐತೆ ಅದರಲ್ಲಿ. ಅದೇ ಅಲ್ಲ, ಅಷ್ಟು ಎಲ್ಲ ಓದೋದಿನ ಆಕ್ಚುಲಿ ಇನ್ನ ಎಷ್ಟೈತೆ ನೋಡಿದ್ರೆ. ಸೊ ತುಂಬಾ ಚೆನ್ನಾಗಿ ಅವ್ರು ವಿವರಿಸ್ತಿದ್ರು. ಆಮೇಲೆ ಈಗ ಮಂಗಳಾರತಿ ಮಾಡೋಣ. ಮಂಗಳಾರತಿ ನಂತರ ಉಪಹಾರ. ಪ್ಲೀಸ್ ಎಲ್ಲರೂ ಯಾರು ಹಂಗೆ ಹೋಗ್ಬಾರ್ದು. ಮಂಗಳಾರತಿ ಆದ ತಕ್ಷಣ ಪ್ರಸಾದ ತಗೊಂಡೇ ಹೋಗ್ರಿ ಅಂತ ಹೇಳಿ ಕೇಳ್ಕೊತೀನಿ. ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಕೊಡ್ತೇನೆ. ಎಲ್ಲ ಬೇಗನೆ ಕಲಿಯಿರಿ ಅಕ್ಕ ಮಹಾದೇವಿಯ ವಚನಗಳು. ದಿಕ್ಕು ಕಾಣದೆ ಬಳಲುತ್ತಿರುವ ಅಕ್ಕ ತಂಗಿಯರನ್ನು ನೋಡಿ ತಕ್ಕ ಹಾದಿ ಹಿಡಿಯಲೆಂದು ಚೊಕ್ಕಾಗಿ ಬರೆದಿಗಳು. ಎತ್ತಿರಿ ಆರುತಿ ಅಕ್ಕ ಮಹಾದೇವಿಗೆ ವೈರಾಗ್ಯ ತಾಳಿದಳು ನಮ್ಮ ಹಿತಕ್ಕೆ. ನಾಡ ನಾರಿಯರನ್ನು ಸಳು ವೀರ ವೈರಾಗ್ಯ ತಾಳಿ ಅಕ್ಕ ಅರಸರನ್ನು ಸೋಲಿಸಿದಳು. ದಿಟ್ಟತನದಿ ದುಷ್ಟ ಜನರ ಮೆಟ್ಟಿ ಪಾರಾದಳು. ಎತ್ತಿರಿ ಆರುತಿ ಅಕ್ಕ ಮಹಾದೇವಿಗೆ ವೈರಾಗ್ಯ ತಾಳಿದಳು ನಮ್ಮ ಹಿತಕ್ಕೆ. ಶರಣರ ಹುಡುಕುತ್ತ ಅನುಭವ ಪಡೆಯುತ್ತ ಅನುಭವ ಮಂಟಪವ ತಾಕಂಡಳು. ಶರಣರೊಡನೆ ವಾದ ಮಾಡಿ ಸ್ತ್ರೀ ಪುರುಷರ ಸಮೂಹ ಮಾಡಿ ಮೀರಿದಂತ ಜ್ಞಾನಿ ಎನಿಸಿ ಶಿವ ಶರಣಿಯಾದಳು. ಎತ್ತಿರಿ ಆರುತಿ ಅಕ್ಕ ಮಹಾದೇವಿಗೆ ವೈರಾಗ್ಯದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ. ಬಿದ್ದಿರಲು ಬಂದು ನೋಡದ ತಾಯಿ. ಬಿದ್ದಿರಲು ಬಂದು ನೋಡದ ತಾಯಿ. ಬಿದ್ದಿರಲು ಬಂದು ನೋಡದ ತಾಯಿ. ಶುದ್ಧ ವೈರಿಗಳು ಸರ್ವಜ್ಞ. ಶುದ್ಧ ವೈರಿಗಳು ಸರ್ವಜ್ಞ. ತನ್ನ ಅರಿದಂಗೆ ಭಿನ್ನ ಭಾವನೆಯಿಲ್ಲ. ತನ್ನ ಅರಿದಂಗೆ ಭಿನ್ನ ಭಾವನೆಯಿಲ್ಲ. ತನ್ನವರು ಇಲ್ಲ ಪರರಿಲ್ಲ. ತನ್ನವರು ಇಲ್ಲ ಪರರಿಲ್ಲ. ತನ್ನವರು ಇಲ್ಲ ಪರರಿಲ್ಲ. ತ್ರೈಭುವನ ತನ್ನವರು ಇಲ್ಲ ಪರರಿಲ್ಲ. ತ್ರೈಭುವನ ತನ್ನೊಳಗೆ ಇಹುದು ಸರ್ವಜ್ಞ. ತನ್ನೊಳಗೆ ಇಹುದು ಸರ್ವಜ್ಞ. ಕವಿಗೆ ನವರಸಲೇಸು ಭವಿಗೆ ಬಹುಭವಲೇಸು.
ರವಿಗೆ ನವರಸಲೇಸು ಭವಿಗೆ ಬಹುಭವಲೇಸು ಭವಬಾಧೆ ಹರಿವ ಗುರುಲೇಸು ಭವಬಾಧೆ ಹರಿವ ಗುರುಲೇಸು ಭವಬಾಧೆ ಹರಿವ ಗುರುಲೇಸು ಜಗಕ್ಕೊಬ್ಬ ಭವಬಾಧೆ ಹರಿವ ಗುರುಲೇಸು ಜಗಕ್ಕೊಬ್ಬ ಶಿವ ಶರಣಲೇಸು ಶಿವ ಶರಣಲೇಸು ಸರ್ವಜ್ಞ ಶಿವ ಶರಣಲೇಸು ಸರ್ವಜ್ಞ ಗಗನವನಲ್ಲಿ ಗಂಗಾಕ್ಷತೆಯನುಲ್ಲನಯ್ಯ ನೀನು ಮನ ಕರಗದವರಲ್ಲಿ ಗಂಗಾಕ್ಷತೆಯನುಲ್ಲನಯ್ಯ ನೀನು ತನು ಕರಗದವರಲ್ಲಿ ಪುಷ್ಪವನುಲ್ಲನಯ್ಯ ನೀನು ಅರಿವು ಕಣ್ತೆರೆಯದವರಲ್ಲಿ ಆರತಿಯನುಲ್ಲನಯ್ಯ ನೀನು ತನು ಕರಗದವರಲ್ಲಿ ಆರತಿಯನುಲ್ಲನಯ್ಯ ನೀನು ಭಾವಶುದ್ಧವಿಲ್ಲದವರಲ್ಲಿ ಭಾವಶುದ್ಧವಿಲ್ಲದವರಲ್ಲಿ ಭೂಪವನುಲ್ಲನಯ್ಯ ನೀನು ತನು ಕರಗದವರಲ್ಲಿ ಪುಷ್ಪವನುಲ್ಲನಯ್ಯ ನೀನು ಪರಿಣಾಮಗಳಲ್ಲಿರದವನಲ್ಲಿ ನೈವೇದ್ಯವನುಲ್ಲನಯ್ಯ ನೀನು ಪರಿಣಾಮಗಳಿಲ್ಲದವನಲ್ಲಿ ನೈವೇದ್ಯವನುಲ್ಲನಯ್ಯ ನೀನು ಹೃದಯ ಕಮಲವಿಲ್ಲದವರಲ್ಲಿ ಹೃದಯ ಕಮಲವಿಲ್ಲದವರಲ್ಲಿ ನೀನು ಇರಲುಲ್ಲಯ್ಯ ಹೃದಯ ಕಮಲವಿಲ್ಲದವರಲ್ಲಿ ಇರಲು ಇಲ್ಲವಯ್ಯ ನೀನು ತನು ಕರಗದವರಲ್ಲಿ ಪುಷ್ಪವನುಲ್ಲನಯ್ಯ ನೀನು ಎನ್ನಲ್ಲಿ ನುಂಟೆಂದು ಕರಸ್ಥಲಗಳಲ್ಲಿರುವೆಯಯ್ಯ ನೀನು ಎನ್ನಲ್ಲಿ ನುಂಟೆಂದು ಕರಸ್ಥಲಗಳಲ್ಲಿರುವೆಯಯ್ಯ ನೀನು ಹೇಳು ಚನ್ನ ಮಲ್ಲಿಕಾರ್ಜುನ ಹೇಳು ಚನ್ನ ಮಲ್ಲಿಕಾರ್ಜುನ